ಪ್ರೀತಿಯುಳ್ಳ ನಮ್ಮ ದೇವರೇ, ನಮ್ಮೆಲ್ಲರನ್ನು ಉಂಟು ಮಾಡಿ ನಿನ್ನ ಮಕ್ಕಳೆಂಬುದಾಗಿ ನಿನ್ನ ಮಗನೂ ನಮ್ಮ ರಕ್ಷಕನೂ ಆದ ಯೇಸುವಿನ ಮೂಲಕವಾಗಿ ನಮ್ಮನ್ನು ಸ್ವೀಕಾರ ಮಾಡಿಕೊಂಡಿರುವುದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತೇವೆ. ಕರ್ತನೆ, ಎಲ್ಲರನ್ನೂ ಸಮಾನತೆಯಿಂದ ಕಾಣುವಂಥ ದೇವರು ನೀನಾಗಿದ್ದಿ. ಇಂದು ಕರ್ತನೆ, ನಾವು ಭಾನುವಾರದ ಆರಾಧನೆಯನ್ನು ರೆಕಾರ್ಡ್ ಮಾಡಿ ಹೆಣ್ಣು ಮಕ್ಕಳಿಗೆ ಸಿಕ್ಕಬೇಕಾದಂಥ ಸ್ಥಾನಮಾನಗಳು, ಅವರಿಗೆ ಸಿಕ್ಕಬೇಕಾದಂಥ ಗೌರವಗಳು, ಇವೆಲ್ಲವುಗಳ ವಿಷಯದಲ್ಲಿ ಆಲೋಚನೆ ಮಾಡಿ ಪ್ರತ್ಯೇಕವಾಗಿ ಒಂದು ಭಾನುವಾರವನ್ನು ಅವರಿಗೋಸ್ಕರವಾಗಿ ಮೀಸಲಾಗಿರಿಸಿ ಆರಾಧನೆಯನ್ನು ಮಾಡುತ್ತಾ ಇರುವಾಗ ನಿನ್ನ ಕೃಪೆಯಿಂದ ಎಲ್ಲರಲ್ಲಿ ಈ ತಿಳುವಳಿಕೆಯನ್ನು ನೀನು ಉಂಟು ಮಾಡು ಸ್ವಾಮಿ. ಎಲ್ಲರೂ ನಿನ್ನ ಸ್ವರೂಪದಲ್ಲಿ ಉಂಟು ಮಾಡಲ್ಪಟ್ಟವರೆಂಬುದನ್ನು ಗ್ರಹಿಸಿಕೊಂಡು ಸಮಾನತೆಯನ್ನು ಮನೆಯಲ್ಲಿಯೂ ಸಮಾಜದಲ್ಲಿಯೂ ಸಭೆಗಳಲ್ಲಿಯೂ ಕಾಪಾಡೋದಕ್ಕೆ ಸಾಧ್ಯವಾಗುವ ಹಾಗೆ ನೀನು ಪ್ರೇರೇಪಿಸಿ ನಡೆಸೆಂಬುದಾಗಿ ಪ್ರಾರ್ಥಿಸ್ತೇವೆ. ಈ ದಿವಸ ಕರ್ತನೆ, ಭಾನುವಾರದ ಆರಾಧನೆಯನ್ನು ನಾವು ರೆಕಾರ್ಡ್ ಮಾಡುತ್ತಾ ಇರುವಾಗ ನೀನೇ ನಮ್ಮೊಂದಿಗಿದ್ದುಕೊಂಡು ಎಲ್ಲ ಕಾರ್ಯಗಳು ಉತ್ತಮವಾಗಿ ನಡೆಯುವ ಹಾಗೆ ಕೃಪೆ ಕೊಡು. ವಿಶೇಷವಾಗಿ ಆರಾಧನೆಯಲ್ಲಿ ಪಾತ್ರವಹಿಸುವಂಥ ಮಕ್ಕಳು, ದೊಡ್ಡವರು ಎಲ್ಲರೂ ನಿನ್ನ ಆಶೀರ್ವಾದದೊಂದಿಗೆ ನಿನ್ನ ಮಹಿಮೆಗಾಗಿ ತಮ್ಮ ತಮ್ಮ ಪಾತ್ರಗಳನ್ನು ನಿರ್ವಹಿಸಲಿಕ್ಕಾಗುವಂತೆ ನೀನು ಸಹಾಯ ಮಾಡು. ವಿಶೇಷವಾಗಿ ವಾಕ್ಯ ಬೋಧಿಸುವಂಥ ಈ ಪ್ರಿಯ ಜೊತೆ ಸೇವಕಿ ರೆವರೆಂಡ್ ಸುಮಾ ಅಮ್ಮನವರನ್ನು ಕೂಡ ನೀನು ಆಶೀರ್ವಾದ ಮಾಡಿ ಅವರಿಗೂ ಯೋಗ್ಯವಾದ ಯೋಚನೆಗಳನ್ನು, ಮಾತುಗಳನ್ನು, ನಿನ್ನ ಆತ್ಮನ ಬಲವನ್ನು ಕೊಟ್ಟು ನೀನು ಉಪಯೋಗಿಸೆಂಬುದಾಗಿ ಪ್ರಾರ್ಥಿಸ್ತೇವೆ. ಇದೆಲ್ಲವೂ ಸಿದ್ಧವಾಗಿ ಬಿತ್ತರಿಸಲ್ಪಡುವಾಗ ಕರ್ತನೆ, ಅನೇಕರಿಗೆ ಆಶೀರ್ವಾದವನ್ನು ಉಂಟು ಮಾಡುವಂತೆ ನೀನು ನಡೆಸು. ಇದನ್ನು ರೆಕಾರ್ಡ್ ಮಾಡುವವರು, ಬೇರೆ ಬೇರೆ ರೀತಿಯಲ್ಲಿ ಸಹಾಯ ಮಾಡೋರು, ವಾದ್ಯ ಬಾರಿಸುವರು ಎಲ್ಲರನ್ನೂ ಆಶೀರ್ವದಿಸಿ ಕರ್ತನೆ, ಎಲ್ಲರ ಮೂಲಕವಾಗಿ ನಿನಗೆ ಮಹಿಮೆ ಉಂಟಾಗುವಂಥ ರೀತಿಯಲ್ಲಿ ನಮ್ಮೆಲ್ಲರನ್ನೂ ಉಪಯೋಗಿಸೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ದೇವರೇ, ಆಮೆನ್. ಇಂದು ಹೆಣ್ಣು ಹುಡುಗಿಯರ ಭಾನುವಾರ, ಗರ್ಲ್ ಚೈಲ್ಡ್ ಸಂಡೇ ಎಂಬುದಾಗಿ ಈ ಒಂದು ಮುಖ್ಯ ಪ್ರಸ್ತಾಪ ಹೆಣ್ಣು ಮಕ್ಕಳಿಗಾಗಿ ಬದ್ಧತೆ. ನಮ್ಮ CSI ಸಿನೋಡ್ನವರು ಆಲ್ಮನೆಕ್ನಲ್ಲಿ ಪಂಚಾಂಗದಲ್ಲಿ ಅದನ್ನು ಹಾಕಿದ್ದಾರೆ. ಅದಕ್ಕಾಗಿ ನಮ್ಮ ಸಭಾ ಪ್ರಾಂತದಿಂದ ಈ ಒಂದು ವಿಷಯವನ್ನು ನಾವು ಕೂಡ ತೆಗೆದುಕೊಂಡು ಇಂದು ಹೆಣ್ಣು ಹುಡುಗಿಯರ ಭಾನುವಾರವನ್ನು ಆಚರಿಸುತ್ತಾ ಇದ್ದೇವೆ. ಪ್ರಾರಂಭ ಮಾಡೋಣ. ಮೊಟ್ಟ ಮೊದಲನೇದಾಗಿ ಮಕ್ಕಳಿಂದ ಸ್ತುತಿ ಗೀತೆಯನ್ನು ನಾವು ಕೇಳೋಣ.
Love of Jesus, sweet and wonderful. Love of Jesus, sweet and wonderful. Love of Jesus, sweet and wonderful. Oh, oh, wonderful love. Higher than the mountain, deeper than the ocean, wider than the universe. Oh, oh,
ಆರಂಭ ಮಾಡೋಣ. ನಮ್ಮ ಆರಂಭವು ತಂದೆ, ಮಗ, ಪರಿಶುದ್ಧಾತ್ಮನಾಗಿರುವ ತ್ರೈಕ ದೇವರ ನಾಮದಲ್ಲಿ ಉಂಟಾಗಲಿ. ಆಮೇನ್. ಹಾಡುವ ಸಂಗೀತಗಳಲ್ಲಿ 153 ಅದರಲ್ಲಿ 1, 3, 5ನೇ ಚರಣಗಳನ್ನು ಮಾತ್ರ ಹಾಡಿಕೊಳ್ಳೋಣ. 153, 1, 3, 5ನೇ ಚರಣ. ಆರಾಧನೆ ಮಾಡೋಣ. ಆದರೆ ಯೇಸು ಅದನ್ನು ಕಂಡು ಕೋಪಗೊಂಡು ಅವರಿಗೆ, ಮಕ್ಕಳನ್ನು ನನ್ನ ಹತ್ತಿರಕ್ಕೆ ಬರಗೊಡಿಸಿರಿ, ಅವುಗಳಿಗೆ ಅಡ್ಡಿ ಮಾಡಬೇಡಿರಿ, ದೇವರ ರಾಜ್ಯವು ಇಂಥವರದೇ. ಮಾರ್ಕ 10:14. ಚೀಯೋನ್ ಪಟ್ಟಣದವರು ಹರ್ಷಿಸಲಿ, ನೀನು ನ್ಯಾಯವನ್ನು ನಿರ್ಣಯಿಸಿದ್ದರಿಂದ ಯಹೂದ ನಿವಾಸಿಗಳು ಆನಂದ ಪಡಲಿ. ಕೀರ್ತನೆ 48:11. ಬನ್ನಿರಿ, ನಮ್ಮ ಸೃಷ್ಟಿಕರ್ತನು, ಸಂರಕ್ಷಕನು ಮತ್ತು ವಿಮೋಚಕನನ್ನು ನಮ್ಮ ಹೆಣ್ಣು ಗಂಡು ಮಕ್ಕಳ ಹಾಗೂ ಕುಟುಂಬದ ಸಂಗಡ ದೇವರನ್ನು ಆರಾಧಿಸೋಣ. ದೇವರೇ ನಮ್ಮನ್ನು ನಡೆಸು. ಪ್ರಿಯ ದೇವ್ ಜನರೇ, ಈ ಸಮಯದಲ್ಲಿ ನಾವು ಕ್ಷಣ ಹೊತ್ತು ಮೌನವಾಗಿದ್ದುಕೊಂಡು ನಮ್ಮ ಪಾಪಗಳನ್ನು ದೇವರ ಮುಂದೆ ಅರಿಕೆ ಮಾಡೋಣ. ಪ್ರತಿಯೊಂದು ಕೋರಿಕೆಯ ನಂತರ ದೇವರೇ ನಮ್ಮನ್ನು ಕ್ಷಮಿಸು ಎಂದು ಪ್ರತ್ಯುತ್ತರ ನೀಡಬೇಕೆಂದು ಕೋರಿಕೊಳ್ಳುತ್ತೇನೆ. ನಮ್ಮ ಗಂಡು ಹೆಣ್ಣು ಮಕ್ಕಳನ್ನು ಸಮಾನತೆಯಿಂದ ನೋಡಿಕೊಳ್ಳುವಲ್ಲಿ ವಿಫಲರಾಗಿ ಅವರು ನಿನ್ನ ಸ್ವರೂಪದಲ್ಲಿ ಸೃಷ್ಟಿಸಲ್ಪಟ್ಟಿದ್ದಾರೆ ಎಂಬುದನ್ನು ಮರೆತಿದ್ದಕ್ಕಾಗಿ ದೇವರೇ ನಮ್ಮನ್ನು ಕ್ಷಮಿಸು. ಹೆಣ್ಣು ಮಕ್ಕಳ ಸೌಖ್ಯಕ್ಕಾಗಿ ಶ್ರಮಿಸುವ ಸಾಮಾಜಿಕ ಕಾರ್ಯಕರ್ತರಿಗೆ ಸಹಾನುಭೂತಿ ತೋರಿಸದೇ ಇದ್ದದ್ದಕ್ಕಾಗಿ
ದೇವರೇ ನಮ್ಮನ್ನು ಕ್ಷಮಿಸು. ನಮ್ಮ ಹೆಣ್ಣು ಮಕ್ಕಳು ಜೀವನಕ್ಕೆ ಮತ್ತು ಕುಟುಂಬಕ್ಕೆ ಹೊರೆ ಎಂದು ಭಾವಿಸಿ ಅವರ ಬೆಳವಣಿಗೆಯ ಕಡೆಗೆ ತೋರಿದ ನಿರ್ಲಕ್ಷ್ಯದ ಸಂದರ್ಭಗಳಿಗಾಗಿ ದೇವರೇ ನಮ್ಮನ್ನು ಕ್ಷಮಿಸು. ತಂದೆಯಾದ ದೇವರು ನಮ್ಮನ್ನು ಕ್ಷಮಿಸಿ ಬಲಪಡಿಸಿ ನಮ್ಮ ಕುಟುಂಬಗಳು ದೇವರ ರಾಜ್ಯವನ್ನು ಪ್ರತಿಬಿಂಬಿಸುವಂತೆ ಮಾರ್ಪಡಿಸಲಿ. ಆಮೆನ್. ಉಪಕಾರ ಸ್ತುತಿ ಮಾಡೋಣ. ಗರ್ಭಫಲವು ಯೆಹೋವನ ಬಹುಮಾನವೇ. ದೇವರೇ, ನೀನು ನಮಗೆ ಸಂತಾನವನ್ನು ಬಹುಮಾನವಾಗಿ ಕೊಟ್ಟು ಮಾನವ ಕುಲವನ್ನು ನಿನ್ನ ಉದಾರವಾದ ಕೃಪೆಯಿಂದ ಸಂರಕ್ಷಿಸುತ್ತಾ ಇದ್ದದ್ದಕ್ಕೆ ತಂದೆಯಾದ ದೇವರೇ, ನಾವು ನಿನ್ನನ್ನು ಸ್ತುತಿಸುತ್ತೇವೆ. ಭೂಮಿಯೂ ಅದರಲ್ಲಿರುವ ಸಮಸ್ತವೂ ಯೆಹೋವನದು, ಲೋಕವು ಅದರ ನಿವಾಸಿಗಳು ಆತನವೇ. ನಿನ್ನ ಮಗನಾದ ಯೇಸು ಕ್ರಿಸ್ತನು ಈ ಧರೆಗೆ ಇಳಿದು ತನ್ನನ್ನು ತಾನೇ ಸಜೀವ ಯಜ್ಞವಾಗಿ ಅರ್ಪಿಸಿ ಮಾನವ ಕುಲವನ್ನು ವಿಮೋಚಿಸಿದ್ದಾನೆ. ತಂದೆಯಾದ ದೇವರೇ, ನಾವು ನಿನ್ನನ್ನು ಸ್ತುತಿಸುತ್ತೇವೆ. ಪವಿತ್ರಾತ್ಮನೇ, ನಮ್ಮ ದೈನಂದಿನ ಜೀವಿತದಲ್ಲಿ ನಮ್ಮನ್ನು ಆಧರಿಸಿ ಮಾರ್ಗ ಸೂಚಿಸಿ ನಾವು ದೇವರ ರಾಜ್ಯದ ಉತ್ತರಾಧಿಕಾರಿಗಳಾಗುವಂತೆ ಮಾಡಿದ್ದಿ. ನಾವು ನಿನ್ನನ್ನು ಸ್ತುತಿಸುತ್ತೇವೆ. ಇಂದು ನೀನು ದಯಪಾಲಿಸಿರುವ ಈ ವಿಶೇಷ ಅವಕಾಶಕ್ಕಾಗಿ ದೈವವಾಕ್ಯದ ಬೆಳಕಿನಲ್ಲಿ ನಮ್ಮ ಮನೆ ಹಾಗೂ ಸಭೆಯ ಅಂಗಗಳಾಗಿರುವ ಹೆಣ್ಣು ಮಕ್ಕಳನ್ನು ಸಂರಕ್ಷಿಸಲು ಕೊಟ್ಟಿರುವ ಜವಾಬ್ದಾರಿಗೋಸ್ಕರ ದೇವರೇ, ನಿನಗೆ ವಂದನೆ ಸಲ್ಲಿಸುತ್ತೇವೆ. ಈ ಆರಾಧನೆಯ ಮೂಲಕ ನಾವು ಬೇಡಿಕೊಳ್ಳುವುದೇನೆಂದರೆ, ನಮ್ಮ ಜೀವಿತಗಳು ನಮ್ಮೊಡನೆ ಜೀವಿಸುವ ಹೆಣ್ಣು ಮಕ್ಕಳಿಗೆ ಆಶೀರ್ವಾದಪ್ರದವಾಗುವಂತೆ ಮತ್ತು ನಾವುಗಳು ನಿನ್ನ ಬರುಣಕ್ಕಾಗಿ ಪ್ರೇರೇಪಿಸಲ್ಪಟ್ಟು ಸಿದ್ಧರಾಗುವಂತೆ ದಯ ತೋರಿಸು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ, ಆಮೇನ್. ದಯಮಾಡಿ ನಾವು ಕುಳಿತುಕೊಳ್ಳೋಣ. ನಾವು ಹಾಡುವ ಸಂಕೀರ್ತನೆಯಲ್ಲಿ 35ನೇ ಸಂಕೀರ್ತನೆ, ಅದರಲ್ಲಿ 3 ಮತ್ತು 4ನೇ ಚರಣ ಮಾತ್ರ ನಾವು ಹಾಡಿಕೊಳ್ಳೋಣ. ಸಂಕೀರ್ತನೆ 35, 3 ಹಾಗೂ 4ನೆಯ ಚರಣ. ಕರುಣೆ ರಕ್ಷಕ ಯೇಸುನಾಥ, ನಿನ್ನ ಸ್ಮರಣೆ ಭಕ್ತಗತಿ ಮೋದ. ಇದಾದ ನಂತರ ಇವತ್ತಿಗೆ ನೇಮಕವಾದಂಥ ವೇದ ಪಾಠ ಭಾಗಗಳು ಓದಲಾಗುವು. Oh
ಪಂಚಾಶತಮದ ನಂತರದ 24ನೇ ಹಾಗೂ ಹೆಣ್ಣು ಮಗುವಿನ ವಿಶೇಷ ಭಾನುವಾರದ ಆರಾಧನೆಗೆ ನೇಮಕವಾದ ಹಳೆ ಒಡಂಬಡಿಕೆಯ ವೇದ ಪಾರಾಯಣದ ಭಾಗವು 2ನೇ ಅರಸುಗಳು 5ನೇ ಅಧ್ಯಾಯ 1-14 ಇರುವ ದೇವರ ವಾಕ್ಯವನ್ನು ಆಲಿಸೋಣ. 2ನೇ ಅರಸುಗಳು 5ನೇ ಅಧ್ಯಾಯ 1-14. ಎಲೀಷನು ಕುಷ್ಠರೋಗಿಯಾದ ನಾಮಾನನನ್ನು ವಾಸಿ ಮಾಡಿದ್ದು. ಅರಾಮ್ಯರ ಅರಸನಿಗೆ ನಾಮಾನನೆಂಬೊಬ್ಬ ಸೇನಾಪತಿ ಇದ್ದನು. ಯೆಹೋವನು ಇವನ ಮುಖಾಂತರವಾಗಿ ಅರಾಮ್ಯರಿಗೆ ಜಯವನ್ನು ಅನುಗ್ರಹಿಸಿದ್ದರಿಂದ ಅರಸನು ಇವನನ್ನು ಮಹಾಪುರುಷನೆಂದು ಸನ್ಮಾನಯೋಗ್ಯನೆಂದು ಎನಿಸುತ್ತಿದ್ದನು. ಆದರೆ ಪರಾಕ್ರಮಿಶಾಲಿಯಾದ ಇವನು ಕುಷ್ಠರೋಗಿಯಾಗಿದ್ದನು. ಅರಾಮ್ಯರು ಒಂದು ಸಾರಿ ಸುಲಿಗೆ ಮಾಡುವುದಕ್ಕೋಸ್ಕರ ಇಸ್ರಾಯೇಲರ ಪ್ರಾಂತಕ್ಕೆ ಹೋಗಿ ಬರುವಾಗ ಅಲ್ಲಿನ ಒಬ್ಬ ಹುಡುಗಿಯನ್ನು ಹಿಡಿದುಕೊಂಡು ಬಂದರು. ಆಕೆಯು ನಾಮಾನನ ಹೆಂಡತಿಗೆ ದಾಸಿಯಾದಳು. ಆಕೆಯು ಒಂದು ದಿವಸ ತನ್ನ ಯಜಮಾನಿಗೆ, ನಮ್ಮ ದಣಿಯು ಸಮಾರ್ಯದಲ್ಲಿರುವ ಪ್ರವಾದಿಯ ಹತ್ತಿರ ಇರುತ್ತಿದ್ದರೆ ಎಷ್ಟೋ ಒಳ್ಳೆಯದಾಗುತ್ತಿತ್ತು. ಅವನು ಇವನನ್ನು ಕುಷ್ಠರೋಗದಿಂದ ವಾಸಿ ಮಾಡುತ್ತಿದ್ದನು ಎಂದು ಹೇಳಿದಳು. ನಾಮಾನನು ಅರಸನ ಸನ್ನಿಧಿಗೆ ಹೋಗಿ ಇಸ್ರಾಯೇಲ್ ದೇಶದ ಹುಡುಗಿಯು ಹೇಳಿದ್ದನ್ನು ತಿಳಿಸಲು ಅವನು, ನೀನು ಅಲ್ಲಿಗೆ ಹೋಗಿ ಬಾ, ನಾನು ನಿನ್ನ ಕೈಯಲ್ಲಿ ಇಸ್ರಾಯೇಲರ ಅರಸನಿಗೆ ಒಂದು ಪತ್ರವನ್ನು ಕೊಡುತ್ತೇನೆ ಅಂದನು. ನಾಮಾನನು 10 ತಲಾಂತು ಬೆಳ್ಳಿ, 6,000 ತೊಲೆ ಬಂಗಾರ, 10 ದಸ್ತು ಬಟ್ಟೆಗಳು ಇವುಗಳನ್ನು ತೆಗೆದುಕೊಂಡು ಸಮಾರ್ಯಕ್ಕೆ ಹೊರಟು ಹೋಗಿ ಪತ್ರವನ್ನು ಇಸ್ರಾಯೇಲರ ಅರಸನಿಗೆ ಕೊಟ್ಟನು. ಅದರಲ್ಲಿ, ನನ್ನ ಸೇವಕನಾದ ನಾಮಾನನನ್ನು ನಿನ್ನ ಬಳಿಗೆ ಕಳುಹಿಸಿದ್ದೇನೆ, ನೀನು ಅವನ ಕುಷ್ಠರೋಗವನ್ನು ವಾಸಿ ಮಾಡತಕ್ಕದೆಂದು ಈ ಪತ್ರದಿಂದ ತಿಳಿದುಕೋ ಎಂಬುದಾಗಿ ಬರೆದಿತ್ತು. ಇಸ್ರಾಯೇಲರ ಅರಸನು ಪತ್ರವನ್ನು ಓದಿದ ಕೂಡಲೇ ಬಟ್ಟೆಗಳನ್ನು ಹರಿದುಕೊಂಡು ತನ್ನ ಪರಿವಾರದವರಿಗೆ, ತಾನು ಕಳುಹಿಸಿದ ಮನುಷ್ಯನನ್ನು ಕುಷ್ಠರೋಗದಿಂದ ವಾಸಿ ಮಾಡಬೇಕಂತೆ. ಇದು ಎಂಥ ಅಪ್ಪಣೆ! ನಾನೇನು ದೇವರೋ? ಜೀವದಾನ ಮಾಡುವುದಕ್ಕಾಗಲಿ ಸಾಯಿಸುವುದಕ್ಕಾಗಲಿ ನನಗೆ ಸಾಮರ್ಥ್ಯವುಂಟೋ? ಇವನು ನನ್ನೊಡನೆ ಜಗಳವಾಡುವುದಕ್ಕೆ ಕಾರಣ ಹುಡುಕುತ್ತಾನಲ್ಲದೆ ಮತ್ತೇನು? ನೀವೇ ಆಲೋಚಿಸಿ ನೋಡಿರಿ ಎಂದು ಹೇಳಿದನು. ಇಸ್ರಾಯೇಲರ ಅರಸನು ತನ್ನ ಬಟ್ಟೆಗಳನ್ನು ಹರಿದುಕೊಂಡನೆಂಬುದನ್ನು ದೇವರ ಮನುಷ್ಯನಾದ ಎಲೀಷನು ಕೇಳಿ, ದೂತರ ಮುಖಾಂತರವಾಗಿ
ಅವನಿಗೆ, ನೀನು ನಿನ್ನ ಬಟ್ಟೆಗಳನ್ನು ಹರಿದುಕೊಂಡದ್ದೇಕೆ? ಅವನನ್ನು ನನ್ನ ಬಳಿಗೆ ಕಳುಹಿಸು. ಇಸ್ರಾಯೇಲರಲ್ಲಿ ಒಬ್ಬ ಪ್ರವಾದಿ ಇದ್ದಾನೆಂಬುದು ಅವನಿಗೆ ಗೊತ್ತಾಗಲಿ ಎಂದು ಹೇಳಿ ಕಳುಹಿಸಿದನು. ನಾಮಾನನು ರಥಾಶ್ವಗಳೊಡನೆ ಎಲೀಷನ ಮನೆಗೆ ಹೋಗಿ ಬಾಗಿಲಿನ ಮುಂದೆ ನಿಂತನು. ಎಲೀಷನು ಅವನಿಗೆ, ಹೋಗಿ ಯೊರ್ದನ್ ಹೊಳೆಯಲ್ಲಿ 7 ಸಾರಿ ಸ್ನಾನ ಮಾಡು, ಆಗ ನಿನ್ನ ದೇಹವು ಮುಂಚಿನಂತಾಗುವುದು, ನೀನು ಶುದ್ಧನಾಗುವಿ ಎಂದು ಹೇಳಿ ಕಳುಹಿಸಿದನು. ನಾಮಾನನು ಇದನ್ನು ಕೇಳಿ ಕೋಪಗೊಂಡನು. ಇದೇನು, ಅವನು ಹೇಗೂ ಹೊರಗೆ ಬಂದು ನಿಂತು ತನ್ನ ದೇವರಾದ ಯೆಹೋವನ ಹೆಸರು ಹೇಳಿ ಕುಷ್ಠದ ಮೇಲೆ ಕೈ ಆಡಿಸಿ ವಾಸಿ ಮಾಡುವನೆಂದು ನೆನೆಸಿದೆ. ದಮಸ್ಕದ ಆಬಾನ್ ಪರ್ಪರ್ ಎಂಬ ಹೊಳೆಗಳು ಇಸ್ರಾಯೇಲರ ಎಲ್ಲ ಹೊಳೆ ಹಳ್ಳಗಳಿಗಿಂತ ಉತ್ತಮವಾಗಿವೆ ಅಲ್ಲವೋ? ಸ್ನಾನದಿಂದ ವಾಸಿಯಾಗುವ ಹಾಗಿದ್ದರೆ ನಾನು ಅವುಗಳಲ್ಲಿಯೇ ಸ್ನಾನ ಮಾಡಬಹುದಲ್ಲವೇ ಎಂದು ಹೇಳಿ ಬಲು ಸಿಟ್ಟಿನಿಂದ ಹೊರಟು ಹೋದನು. ಆಗ ಅವನ ಸೇವಕರು ಹತ್ತಿರ ಬಂದು ಅವನಿಗೆ, ಅಪ್ಪನವರೇ, ಪ್ರವಾದಿಯು ಒಂದು ಕಠಿಣವಾದ ಕೆಲಸವನ್ನು ಹೇಳಿದ್ದರೆ ಅದನ್ನು ಮಾಡುತ್ತಿದ್ದೀರಲ್ಲ, ಹಾಗಾದರೆ ಸ್ನಾನ ಮಾಡಿ ಶುದ್ಧನಾಗು ಎಂದು ಹೇಳಿದರೆ ಯಾಕೆ ಅದರಂತೆ ಮಾಡಬಾರದು ಅಂದರು. ಅವನು ಯೊರ್ದನಿಗೆ ಹೋಗಿ 7 ಸಾರಿ ಅದರಲ್ಲಿ ಮುಳುಗಿ ಎದ್ದನು. ಕೂಡಲೇ ದೇವರ ಮನುಷ್ಯನ ಮಾತಿಗನುಸಾರವಾಗಿ ಅವನ ದೇಹವು ಕೂಸಿನ ದೇಹದಂತೆ ಶುದ್ಧವಾಯಿತು. ಇಲ್ಲಿಗೆ ಇಂದಿಗೆ ನೇಮಕವಾದ ಹಳೆ ಒಡಂಬಡಿಕೆಯ ವೇದ ಪಾರಾಯಣದ ಭಾಗವು ಮುಕ್ತಾಯವಾಯಿತು. ಉತ್ತರ ಪ್ರತ್ಯುತ್ತರ ಓದುವಾಗ ಎಲ್ಲರೂ ಎದ್ದು ನಿಂತುಕೊಳ್ಳೋಣ. ಕೀರ್ತನೆ ಸಂಗ್ರಹಗಳು 48ನೇ ಅಧ್ಯಾಯ 8ರಿಂದ 14 ವಚನಗಳು. 48ನೇ ಅಧ್ಯಾಯ 8ರಿಂದ 14 ವಚನಗಳು. ನಾವು ಕಿವಿಯಿಂದ ಕೇಳಿದಂತೆ ಈಗ ಕಣ್ಣಾರೆ ಕಂಡೆವು. ನಮ್ಮ ದೇವರು ಸೇನಾಧೀಶನೂ ಆಗಿರುವ ಯೆಹೋವನ ಸಂಸ್ಥಾನದಲ್ಲಿ ಆತನ ಮಹತ್ತನ್ನು ನೋಡಿದ್ದೇವೆ. ದೇವರೇ, ನಾವು ನಿನ್ನ ಆಲಯದಲ್ಲಿ ನಿನ್ನ ಪ್ರೀತಿಯನ್ನು ಸ್ಮರಿಸುತ್ತೇವೆ. ದೇವರೇ, ನಿನ್ನ ನಾಮದ ಘನತೆಗೆ ತಕ್ಕಂತೆ ಲೋಕವೆಲ್ಲ ನಿನ್ನನ್ನು ಹೊಗಳುವುದು. ನಿನ್ನ ಬಲಗೈ ನೀತಿಯನ್ನು ನೆರವೇರಿಸಿತು. ಚಿಯೋನ್ ಸಂಸ್ಥಾನದ ಸುತ್ತಲೂ ಸಂಚರಿಸಿ ಅದರ ಬುರುಜುಗಳನ್ನು ಲೆಕ್ಕಿಸಿರಿ. ಆಗ ನೀವು ನಿಮ್ಮ ಮುಂದಣ ಸಂತತಿಯವರೆಗೆ ದೇವರು ಇಂಥವನು, ಆತನು ಯುಗಯುಗಾಂತರಗಳಲ್ಲಿಯೂ ನಮ್ಮ ದೇವರು, ನಿರಂತರವೂ ನಮ್ಮನ್ನು ನಡೆಸುವನಾಗಿದ್ದಾನೆ ಎಂದು ತಿಳಿಸುವಿರಿ. రెండవ పాఠముగా పత్రికా భాగము నుండి అపోస్తుల కార్యములు 12వ అధ్యాయము 12వ వచనము నుండి 17 వచనముల వరకు గల దేవుని వాక్యము చదువుకుందుము. రెండవ పాఠముగా పత్రికా భాగము నుండి అపోస్తుల కార్యములు 12వ అధ్యాయము 12వ వచనము నుండి 17 వచనముల వరకు గల దేవుని వాక్యము చదువుకుందుము. ఇట్లు ఆలోచించుకొని అతడు మార్కు అనే మారు పేరు గల యోహాను తల్లి అయిన మరియ ఇంటికి వచ్చెను. అక్కడ అనేకులు కూడి ప్రార్థన చేయుచుండిరి. అతడు తలవాకిటి తలుపు తట్టుచుండగా రోదే అను ఒక చిన్నది ఆలకించుటకు వచ్చెను. ఆమె పేతురు స్వరము గుర్తుపట్టి సంతోషము చేత తలుపు తీయక లోపలికి పరుగెత్తుకుని పోయి పేతురు తలుపు దగ్గర నిలుచున్నాడని తెలిపెను. అందుకు వారు, నీవు పిచ్చిదానివనిరి. అయితే తాను చెప్పినదే నిజమని ఆమె దృఢముగా చెప్పినప్పుడు వారు అతని దూత అనిరి. పేతురు ఇంకాను తట్టుచున్నందున వారు తలుపు తీసి అతనిని చూచి విభ్రాంతి నొందిరి. అతడు ఊరకుండుడని వారికి చేజేక చేసి ప్రభువు తన్ను చెరసాలలో నుండి ఏలాకు తీసుకొని వచ్చెనో వారికి వివరించి యాకోబునకును సహోదరులకును ఈ సంగతులు తెలియజేయడని చెప్పి బయలుదేరి వేరొక్క చోటికి వెళ్ళెను. ఈ మట్టుకు రెండవ పాఠము సరి. ಹಾಡುವ ಸಂಕೀರ್ತನೆಗಳಲ್ಲಿ 209, ಅದರಲ್ಲಿ 2, 3 ಮತ್ತು 4ನೇ ಚರಣಗಳನ್ನು ಮಾತ್ರ ಹಾಡಿಕೊಳ್ಳೋಣ. 209ನೇ ಸಂಕೀರ್ತನೆ 2, 3 ಮತ್ತು 4ನೇ ಚರಣಗಳು ಮಾತ್ರ ಹಾಡೋಣ. Hare Krishna, Hare Krishna,
Let us all raise to our feet for the Gospel reading. The Gospel reading for today is taken from the Gospel according to Saint Mark, chapter 5, verse 21 to 24 and verse 35 to 43. The Gospel according to Saint Mark, chapter 5, verse 21 to 24 and 35 to 43. Jesus went back across to the other side of the lake. There, at the lakeside, a large crowd gathered round him. Jairus, an official of the local synagogue, arrived, and when he saw Jesus, he threw himself down at his feet and begged him earnestly, "My little daughter is very ill. Please come and place your hands on her so that she will get well and live." Then Jesus started off with him. So many people were going along with Jesus that they were crowding him from every side. Verse 35. While Jesus was saying this, some messengers came from Jairus' house and told him, "Your daughter has died. Why bother the teacher any longer?" Jesus paid no attention to what they said, but told him, "Don't be afraid, only believe." Then he did not let anyone else go on with him except Peter and James and his brother John. They arrived at Jairus' house, where Jesus saw the confusion and heard all the loud crying and wailing. He went in and said to them, "Why all this confusion? Why are you crying? The child is not dead, she is only sleeping." They laughed at him, so he put them all out, took the child's father and mother and his 3 disciples. He went into the room where the child was lying. He took her by the hand and said to her, "Talitha koum," which means, "Little girl, I tell you to get up."
She got up at once and started walking around. She was 12 years old. When this happened, they were amazed. But Jesus gave them strict orders not to tell anyone, and he said, "Give her something to eat." Here ends the Gospel reading. ತ್ರಯೇಕ ದೇವರಲ್ಲಿಟ್ಟಿರುವಂಥ ನಮ್ಮ ವಿಶ್ವಾಸವನ್ನು ನಾವು ಮನಸ್ಸಿನಿಂದ ಅರಿಕೆ ಮಾಡೋಣ. ಅಪೋಸ್ತಲಿಕ ವಿಶ್ವಾಸ ಪ್ರಮಾಣವನ್ನು ಅರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆಯೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು ಹೋಗಿ ಮೂರನೇ ದಿವಸದಲ್ಲಿ ಸತ್ತವನಿಂದ ಎದ್ದು ಬಂದನು. ಪರಲೋಕಕ್ಕೆ ಏರಿ ಹೋಗಿ ಅಲ್ಲಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಫಲಪಾರ್ಶ್ವದಲ್ಲಿ ಕುಳಿತುಕೊಂಡಿರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುನೆಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟೆಂಬುದನ್ನು ನಂಬುತ್ತೇನೆ. ಆಮೆನ್. ನಮ್ಮ ತಂದೆಯಾದ ದೇವರಿಗೆ ಪ್ರಾರ್ಥನೆಗಳನ್ನು ಸಲ್ಲಿಸೋಣ. ಹೆಣ್ಣು ಮಕ್ಕಳ ಸಂರಕ್ಷಣೆಯ ಜವಾಬ್ದಾರಿಯ ಕುರಿತು ದೇವರ ವಾಕ್ಯದಿಂದ ಧ್ಯಾನ ಮಾಡಿದ ನಂತರ ವಿಶೇಷವಾಗಿ ನಮ್ಮ ಹೆಣ್ಣು ಮಕ್ಕಳಿಗಾಗಿ ದೇವರನ್ನು ಬೇಡಿಕೊಳ್ಳೋಣ. ಪ್ರತಿಯೊಂದು ಕೋರಿಕೆಯ ನಂತರ ಸಭೆಯು, ಓ ದೇವರೇ ನಮ್ಮ ದೀನ ಪ್ರಾರ್ಥನೆಯನ್ನು ಸ್ವೀಕರಿಸು, ಓ ದೇವರೇ ನಮ್ಮ ದೀನ ಪ್ರಾರ್ಥನೆಯನ್ನು ಸ್ವೀಕರಿಸು ಎಂದು ಪ್ರತ್ಯುತ್ತರ ನೀಡಬೇಕೆಂದು ಕೋರಿಕೊಳ್ಳುತ್ತೇನೆ. ಪ್ರಪಂಚದಲ್ಲಿರುವ ಗಂಡು ಹೆಣ್ಣು ಮಕ್ಕಳಿಗಾಗಿ, ವಿಶೇಷವಾಗಿ ಹೆಣ್ಣು ಮಕ್ಕಳು ತಾವು ದೇವರ ಸ್ವರೂಪದಲ್ಲಿ ಸೃಷ್ಟಿಸಲ್ಪಟ್ಟಿದ್ದಾರೆ ಮತ್ತು ಅವರು ಎಂದೂ ಕೆಳಮಟ್ಟದವರೆಂದು ಭಾವಿಸದೆ ದೇವರ ರಾಜ್ಯದ ಉತ್ತರಾಧಿಕಾರಿಗಳಾಗಲು ಆಶೀರ್ವದಿಸಲ್ಪಟ್ಟವರು ಎಂಬುವ ತಿಳುವಳಿಕೆಯಲ್ಲಿ ಬೆಳೆಯಲು ಸಹಾಯ ಮಾಡೆಂದು ದೇವರೇ ನಿನ್ನನ್ನು ಪ್ರಾರ್ಥಿಸುತ್ತೇವೆ. ಓ ದೇವರೇ ನಮ್ಮ ದೀನ ಪ್ರಾರ್ಥನೆಯನ್ನು ಸ್ವೀಕರಿಸು. ದೈಹಿಕ ಬಾಧೆ ಮತ್ತು ಹಿಂಸೆಯನ್ನು ಅನುಭವಿಸುತ್ತಿರುವ ಹೆಣ್ಣು ಮಕ್ಕಳಿಗಾಗಿ, ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗಿ ಹೀನ ಸ್ಥಿತಿಯಲ್ಲಿರುವವರು, ಇಂತಹ ಸನ್ನಿವೇಶಗಳಿಂದ ಬಿಡುಗಡೆ ಹೊಂದುವ ನಿರೀಕ್ಷೆಯಲ್ಲಿರುವವರಿಗೆ ಬಿಡುಗಡೆ ಹಾಗೂ ಸಂರಕ್ಷಣೆಯನ್ನು ದಯಪಾಲಿಸೆಂದು ದೇವ ನಿನ್ನನ್ನು ಪ್ರಾರ್ಥಿಸುತ್ತೇವೆ. ಓ ದೇವರೇ ನಮ್ಮ ದೀನ ಪ್ರಾರ್ಥನೆಯನ್ನು ಸ್ವೀಕರಿಸು. ಅನಾಥ ಹೆಣ್ಣು ಮಕ್ಕಳಿಗಾಗಿ ಮತ್ತು ವೈದ್ಯಕೀಯ ಸೌಲಭ್ಯಗಳಿಂದ ವಂಚಿತರಾದ ಹೆಣ್ಣು ಮಕ್ಕಳು, ಭಯಾನಕ ಪರಿಸ್ಥಿತಿಗಳಲ್ಲಿ ಕೆಲಸ ನಿರ್ವಹಿಸುವ ಬಾಲ್ಯ ಕಾರ್ಮಿಕರಿಗಾಗಿ ಮತ್ತು ಇಂತಹ ಪರಿಸ್ಥಿತಿಯಲ್ಲಿರುವ ಮಕ್ಕಳ ಸಂರಕ್ಷಣೆಗಾಗಿ ಶ್ರಮಿಸುವ ಪೋಷಕರನ್ನು ಮತ್ತು ಸಂಸ್ಥೆಗಳನ್ನು ನೀನು ಆಶೀರ್ವದಿಸು. ಇದರ ನಿಮಿತ್ತ ನಾವುಗಳು ಪ್ರೋತ್ಸಾಹ ನೀಡಿ ಅವರೊಡನೆ ಸಭೆಗಳಾಗಲು ಸಹಾಯ ನೀಡುವಂತೆ ದೇವರೇ ನಿನ್ನನ್ನು ಪ್ರಾರ್ಥಿಸುತ್ತೇವೆ. ಓ ದೇವರೇ ನಮ್ಮ ದೀನ ಪ್ರಾರ್ಥನೆಯನ್ನು ಸ್ವೀಕರಿಸು. ಬಾಲಕಿಯರ ವಸತಿಗೃಹಗಳು ಹೆಣ್ಣು ಮಕ್ಕಳ ಸಂರಕ್ಷಣೆಯ ಕಾರ್ಯವನ್ನು ನಿರ್ವಹಿಸುತ್ತಿರುವಲ್ಲಿ ನಾವು ಸಹ ಅವರೊಡನೆ ಸಹಭಾಗಿಯಾಗಿ ಈ ಜವಾಬ್ದಾರಿಯನ್ನು ನಿರ್ವಹಿಸಲು ನಾವು ಪ್ರಯೋಜನಕಾರಿಯಾಗಿ ನಮ್ಮ ಹಣಕಾಸಿನಿಂದ ಅವರ ಯೋಜನೆಯಲ್ಲಿ ಪಾಲುಗೊಳ್ಳುವಂತೆ ನಮಗೆ ಪ್ರೇರಣೆ ನೀಡಬೇಕೆಂದು ದೇವರೇ ನಿನ್ನಲ್ಲಿ ಪ್ರಾರ್ಥಿಸುತ್ತೇವೆ. ಓ ದೇವರೇ ನಮ್ಮ ದೀನ ಪ್ರಾರ್ಥನೆಯನ್ನು ಸ್ವೀಕರಿಸು.
ನಮ್ಮ ಮಕ್ಕಳು ಕ್ರಿಸ್ತ ಮೌಲ್ಯಗಳಲ್ಲಿ ಬೆಳೆದು ಮನೆಗಳಲ್ಲಿ ಆತ್ಮಿಕ ಪರಿಸರದಲ್ಲಿ ಬೆಳೆಯುವಂತೆ ದೇವರೇ ನಿನ್ನ ನಡೆಸುವಿಕೆಯಿಂದ ಅವರು ತಮ್ಮ ಜೀವಿತದ ಉನ್ನತವಾದ ಧ್ಯೇಯಗಳನ್ನು ಅರಿಯುವಂತೆ ಸಹಾಯ ನೀಡಬೇಕೆಂದು ಬೇಡಿಕೊಳ್ಳುತ್ತೇವೆ. ಓ ದೇವರೇ, ನಮ್ಮ ದೀನ ಪ್ರಾರ್ಥನೆಯನ್ನು ಸ್ವೀಕರಿಸು. ಹೆಣ್ಣು ಮಕ್ಕಳು ತಾವು ಜನಿಸಿದಕ್ಕಾಗಿ ಎಂದು ಪರಿತಪಿಸದಂತೆ ಜೀವಿಸಲು ಅನುಕೂಲವಾದ ವಾತಾವರಣವು ನಮ್ಮ ಮನೆಗಳಲ್ಲಿ ಮತ್ತು ಸಭೆಗಳಲ್ಲಿ ಉಂಟಾಗುವಂತೆ ದೇವರೇ ನಿನ್ನಲ್ಲಿ ಪ್ರಾರ್ಥಿಸುತ್ತೇವೆ. ಓ ದೇವರೇ, ನಮ್ಮ ದೀನ ಪ್ರಾರ್ಥನೆಯನ್ನು ಸ್ವೀಕರಿಸು. ನಮ್ಮ ಸಭಾ ಪ್ರಾಂತ್ಯಗಳಲ್ಲಿ ನಡೆಯುವ ಸೇವೆಗಾಗಿ, ನಮ್ಮ ಬಿಷಪ್ ಅವರಿಗಾಗಿ, ಅವರ ನ್ಯಾಯಕತ್ವ ಮತ್ತು ಸೇವೆಗಾಗಿ, ಸ್ಥಳೀಯ ಸಭಾಪಾಲಕರು ಹಾಗೂ ಅವರ ಸೇವೆಗಾಗಿ ದೇವರೇ ನಿನ್ನನ್ನು ಪ್ರಾರ್ಥಿಸುತ್ತೇವೆ. ನಿರೀಕ್ಷೆ ಮತ್ತು ನ್ಯಾಯವನ್ನು ಸ್ಥಾಪಿಸುವ ದೇವರೇ, ನೀನು ನಿನ್ನ ಮಗನಾದ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳುಹಿಸಿ ಆತನ ಭೂಲೋಕ ಕಡದಲ್ಲಿ ಇದ್ದಾಗ ಮಕ್ಕಳ ಕಡೆ ತೋರಿದ ಪ್ರೀತಿಗಾಗಿ ನಾವು ನಿನ್ನನ್ನು ವಂದಿಸುತ್ತೇವೆ. ಮನುಕುಲದ ಬೇಜವಾಬ್ದಾರಿಯಿಂದ ಅಸಮಾನತೆ ಮತ್ತು ದಬ್ಬಾಳಿಕೆ ಒಳಗಾದ ಮಕ್ಕಳು ನಿನ್ನ ಮೃದುಹಸ್ತದ ಮೂಲಕ ತಮ್ಮ ಜೀವಿತದಲ್ಲಿ ಹೊಸ ಆಶಾಕಿರಣವನ್ನು ಪಡೆಯುವಂತೆ ನಿನ್ನಲ್ಲಿ ಪ್ರಾರ್ಥಿಸುತ್ತೇವೆ. ಮುಖ್ಯವಾಗಿ ಹೆಣ್ಣು ಮಕ್ಕಳ ಮಾನ ಸಮಾಜದಲ್ಲಿ ನ್ಯಾಯ, ಗೌರವ ಮತ್ತು ಪ್ರೀತಿಯನ್ನು ಕಂಡುಕೊಳ್ಳುತ್ತೇವೆ ಮತ್ತು ಅವರ ಜೀವಿತಗಳು ಹೂವಿನಂತೆ ಅರಳಿ ನಿನ್ನ ಸೃಷ್ಟಿಯಲ್ಲಿ ಸುವಾಸನೆಯನ್ನು ತರುವಂತೆಯೂ ನಿನ್ನೊಡನೆ ವಾಸಿಸುವ ಆಳುವ ಒಡೆಯನಾದ ಯೇಸು ಕ್ರಿಸ್ತನೇ ಮತ್ತು ಪವಿತ್ರಾತ್ಮನೇ ಬೇಡಿಕೊಳ್ಳುತ್ತೇವೆ. ಆಮೇಲೆ ಈಗ ಹೆಣ್ಣು ಮಕ್ಕಳಿಂದ ಒಂದು ವಿಶೇಷ ಗೀತೆಯನ್ನು ಆಲಿಸೋಣ.
ಈ ಹೊತ್ತು ಧ್ಯಾನ ಮಾಡುತ್ತಾ ಇರುವಂಥ ಮುಖ್ಯ ಪ್ರಸ್ತಾಪ ಹೆಣ್ಣು ಮಕ್ಕಳಿಗಾಗಿ ಬದ್ಧತೆ ಎಂಬುದಾಗಿದೆ. ಇಲ್ಲಿ ನಮ್ಮ ಮಧ್ಯದಲ್ಲಿರುವಂಥ ರೆವರೆಂಡ್ ಶ್ರೀಮತಿ ಸುಮಾ ಕನ್ವಳ್ಳಿ ಅಮ್ಮೋರು CSI ಬೆತ್ಲೆಹೇಮ್ ಚರ್ಚ್ ಮಾಧವನಗರ ಹುಬ್ಬಳ್ಳಿಯಲ್ಲಿ ಇದ್ದುಕೊಂಡು ದೇವರ ಸಂದೇಶವನ್ನು ಕೊಡ್ತಾ ದೇವರ ಸೇವೆಯಲ್ಲಿ ಅವರು ನಿರತರಾಗಿದ್ದಾರೆ. ಅವರನ್ನು ಕೇಳಿಕೊಂಡಾಗ ಅವರು ಸಂತೋಷದಿಂದ ಒಪ್ಪಿಕೊಂಡು ನಮ್ಮ ಮಧ್ಯದಲ್ಲಿ ಬಂದಿದ್ದಾರೆ. ದಯಮಾಡಿ ಬಂದು ದೇವರ ವಾಕ್ಯದ ಸಂದೇಶ ಕೊಡಬೇಕಾಗಿ ನಿಮ್ಮನ್ನು ಕೇಳಿಕೊಳ್ತೇನೆ. ನಮ್ಮ CSI ಅಲ್ಮೇನಿಕ್ ಪ್ರಕಾರವಾಗಿ ಪಂಚಾಶತಮದ 24ನೇ ಭಾನುವಾರಕ್ಕಾಗಿ ಮಕ್ಕಳ ಭಾನುವಾರ ಅಂದರೆ ಹುಡುಗಿಯರ ಭಾನುವಾರ ಮುಖ್ಯ ಪ್ರಸ್ತಾಪದ ಮೇಲೆ ವಿಶೇಷವಾದಂಥ ಆರಾಧನೆಯನ್ನು ಈ ದಿನ ನಡೆಸುವುದಕ್ಕಾಗಿ ತಂದೆಯಾದ ದೇವರು ನಮಗೆ ಮಾಡಿದ ಸಹಾಯಕ್ಕಾಗಿ ಆತನಿಗೆ ವಂದನೆಯನ್ನು ಸಲ್ಲಿಸ್ತೇನೆ. ಈ ಅವಕಾಶ ಮಾಡಿಕೊಟ್ಟಂಥ ಪೂಜ್ಯ ಬಿಷಪರಿಗೂ ಹಾಗೂ ನಮ್ಮ ಮಹಿಳಾ ಅನ್ಯೋನ್ಯಕೂಟದ ಮುಖ್ಯ ಅಧ್ಯಕ್ಷಿಣಿಯವರಾದಂಥ ರೆವರೆಂಡ್ ಶ್ರೀಮತಿ ಹನ್ನಾ ನಿರಂಜನ್ ಅಮ್ಮನವರಿಗೂ ಹಾಗೂ ನೆರೆದು ಬಂದಂಥ ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ವಂದನೆಯನ್ನು ಸಲ್ಲಿಸ್ತೇನೆ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ದೇವರೇ, ಮಕ್ಕಳನ್ನು ಪ್ರೀತಿಸಿ ಅವುಗಳಲ್ಲಿ ಭೇದ ಉಂಟಾಗದಂತೆ ವಿಶೇಷವಾಗಿ ಹೆಣ್ಣು ಮಗುವಿನ ವಿಷಯದಲ್ಲಿ ನೀನು ಕರುಣೆಯನ್ನು ತೋರ್ಪಡಿಸಿ ಅವರನ್ನು ಪ್ರೋತ್ಸಾಹಿಸುವುದಕ್ಕಾಗಿ ಬಲಪಡಿಸುವುದಕ್ಕಾಗಿ ಈ ಭಾನುವಾರವನ್ನು ನೀನು ನಮಗೆ ಕೊಟ್ಟಿದ್ದಕ್ಕಾಗಿ ನಾವು ನಿನಗೆ ಕೃತಜ್ಞತಾ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ವಿಶೇಷವಾಗಿ ತಂದೆಯಾದ ದೇವರೇ, ನಿನ್ನ ಕೃಪೆಯನ್ನು ಜ್ಞಾನವನ್ನು ನಮ್ಮೆಲ್ಲರಿಗೆ ಅನುಗ್ರಹಿಸಿ ಸತ್ಯದ ಪರಿಜ್ಞಾನದಲ್ಲಿ ನಾವು ಯಾವುದರಲ್ಲಿ ತಪ್ಪುತ್ತಾ ಇದ್ದೇವೆಂದನ್ನು ಗ್ರಹಿಸಿಕೊಂಡು ನಿನ್ನ ವಾಕ್ಯದ ಮೇರೆಗೆ ನಮ್ಮ ಮಕ್ಕಳನ್ನು ಪ್ರೀತಿಸಿ ನಡೆಸುವುದಕ್ಕೆ ನಮ್ಮೆಲ್ಲರಿಗೂ ಜ್ಞಾನವನ್ನು ಕೃಪೆಯನ್ನು ಅನುಗ್ರಹಿಸೆಂದು ಯೇಸುವಿನ ಪವಿತ್ರ ನಾಮದಲ್ಲಿ ಬೇಡಿದ್ದೇವೆ ತಂದೆಯಾದ ದೇವರೇ, ಆಮೇನ್. ಈ ದಿನದ ಮುಖ್ಯ ಪ್ರಸ್ತಾಪ ಈಗಾಗಲೇ ನಾವು ಕೇಳಿದಂತೆ ಹೆಣ್ಣು ಮಕ್ಕಳಿಗಾಗಿ ಬದ್ಧತೆ ಎಂಬುದಾಗಿ. ಬದ್ಧತೆ ಇಲ್ಲದಂಥ ಒಂದು ಸಮಾಜದಲ್ಲಿ ಅನೇಕ ರೀತಿಯ ಅತ್ಯಾಚಾರಗಳು, ಭೇದ ಭಾವಗಳು, ಭಿನ್ನಾಭಿಪ್ರಾಯಗಳು, ಮೂಢನಂಬಿಕೆಗಳು ನಾವು ನಡೆದು ಬಂದಂಥ ಸಮಾಜದ ಅಜ್ಞಾನದ ಜೀವಿತ ಅದು ದೇವರ ವಾಕ್ಯದ ಮೂಲಕವಾಗಿ ಪರಿಹಾರವಾಗಿ ಸತ್ಯದ ಪರಿಜ್ಞಾನದ ಕಡೆಗೆ ನಡೆಯುವುದಕ್ಕೆ ಈ ಭಾನುವಾರವನ್ನು ಮೀಸಲಾಗಿಟ್ಟು ತಂದೆಯಾದ ದೇವರು ನಮಗೆ ದಯಪಾಲಿಸಿದ್ದಾನೆ. ಆತನಿಗೆ ಸ್ತೋತ್ರ. ಅಸ್ಯೂರಿಂಗ್ ಫ್ಯೂಚರ್ ಆಫ್ ದ ಗರ್ಲ್ ಚೈಲ್ಡ್ ಎಂಬುದಾಗಿ ಅವರನ್ನು ಯಾವ ರೀತಿಯಲ್ಲಿ ಹೆಣ್ಣು ಮಗುವನ್ನು ನಾವು ಪೋಷಿಸುವಂಥದ್ದು, ಅವರ ವಿಷಯದಲ್ಲಿ ನಮ್ಮ ಬದ್ಧತೆ ಏನೆಂಬುದಾಗಿ ಹೇಳುವಾಗ ಅದಕ್ಕೆ ಕೊಡಲ್ಪಟ್ಟಂಥ ದೇವರ ವಾಕ್ಯದ ಭಾಗವು ಹಳೆ ಒಡಂಬಡಿಕೆಯಲ್ಲಿ 2ನೇ ಅರಸುಗಳು 5ನೇ ಅಧ್ಯಾಯ 1ರಿಂದ 5 ವಚನಗಳು. 2 Kings ಚಾಪ್ಟರ್ 5 1-5 ಈ ರೀತಿಯಲ್ಲಿ ಇದೆ. ಇನ್ನು 2ನೇದಾಗಿ ನೋಡುವುದಾದರೆ ಹೊಸ ಒಡಂಬಡಿಕೆಯಲ್ಲಿ ಅಪೋಸ್ತಲರ ಕೃತ್ಯಗಳು 12ನೇ ಅಧ್ಯಾಯ 1ರಿಂದ 17 ವಚನಗಳು. ಆಕ್ಟ್ಸ್ ಚಾಪ್ಟರ್ 12 ವರ್ಸಸ್ ಫ್ರಮ್ 11-17. ಮಾರ್ಕನ ಸುವಾರ್ತೆಯಲ್ಲಿ 5ನೇ ಅಧ್ಯಾಯ 21ರಿಂದ 24, 35ರಿಂದ 43 ವಚನಗಳಲ್ಲಿ ಬರೆಯಲ್ಪಟ್ಟಿದೆ. ಗಾಸ್ಪಲ್ ಮಾರ್ಕ್ ಚಾಪ್ಟರ್ 5 21-24, 35-43 ಹೀಗೆ 3 ವಿಷಯಗಳು ಕೊಡಲ್ಪಟ್ಟಿದೆ. ಮಾತ್ರವಲ್ಲದೆ ಕೀರ್ತನೆಗಳಲ್ಲಿಯೂ ದಾವೀದನ ಕೀರ್ತನೆಯಲ್ಲಿ 8ನೇ ಅಧ್ಯಾಯವನ್ನು ಸಹ ಇದಕ್ಕೆ ಉತ್ತಿ ಪ್ರತ್ಯುತ್ತಿವಾಗಿ ಕೊಡಲ್ಪಟ್ಟಿದೆ. ಈ ಎಲ್ಲ ವಿಷಯಗಳನ್ನು ನೋಡುವುದಾದರೆ ಅಲ್ಲಿರುವಂಥ ಒಂದು ಹೆಣ್ಣು ಮಗುವಿನ ವಿಷಯ ಇವುಗಳನ್ನು ನಾವು ಪರಿಶೀಲಿಸುವುದಾದರೆ ಮೊದಲನೇದಾಗಿ ನಾವು ನೋಡ್ತೇವೆ
2ನೇ ಅರಸು 5:1-5 ನೋಡುವಾಗ, ಸೆರೆ ಹಿಡಿದು ತಂದ ಹುಡುಗಿ ಒಂದು ಮಗುವಿಗೆ, ಅಂದರೆ ಹೆಣ್ಣು ಮಗುವನ್ನು, ಇಸ್ರಾಯೇಲ್ ಹುಡುಗಿಯನ್ನು ಸೆರೆ ಹಿಡಿದು ತಂದಂಥ ಚೈಲ್ಡ್ ಲೇಬರ್ ಎಂಬುದಾಗಿ ನಾವು ನೋಡ್ತೇವೆ. 2ನೇದಾಗಿ ನೋಡುವಾಗ ಅನಾಥರಾದಂಥ ಹುಡುಗಿ ಎಸ್ತೇರಳು, ತಂದೆ ತಾಯಿ ಇಲ್ಲದಂಥ ಹುಡುಗಿ, ಅನಾಥಳಾದಂಥ ಒಂದು ಹುಡುಗಿಯ ವಿಷಯ. 3ನೇದಾಗಿ ನೋಡುವುದಾದರೆ ಕುಟುಂಬದ ಕಾಳಜಿಯನ್ನು ವಹಿಸಿ ತನ್ನ ಕುಟುಂಬವನ್ನು ಸಾಕುವುದಕ್ಕೆ ಮುಂದಾದಂಥ ಒಂದು ಹುಡುಗಿ. ವಿಮೋಚನಾ ಕಾಂಡ 2ನೇ ಅಧ್ಯಾಯ 4ನೇ ವಚನದಲ್ಲಿ ನಾವು ನೋಡ್ತೇವೆ ಮಿರ್ಯಾಮಳು ಎಂಬುದಾಗಿ. ಇನ್ನು 4ನೇದಾಗಿ ನೋಡುವಾಗ ತಂದೆಯ ಹರಕೆಯನ್ನು ಪೂರೈಸಲು ತನ್ನನ್ನೇ ಒಪ್ಪಿಸಿಕೊಟ್ಟ ಹುಡುಗಿ. ನ್ಯಾಯಸ್ಥಾಪಕರು 11ನೇ ಅಧ್ಯಾಯ 34-40 ವಚನಗಳು. ಅತ್ಯಾಚಾರಕ್ಕೆ ಒಳಗಾದ ಯವನಸ್ಥ ಹುಡುಗಿಯರು. ಆದಿಕಾಂಡ 32ನೇ ಅಧ್ಯಾಯ 2ನೇ ವಚನ ದೀನಳು. ಇನ್ನು 2ನೇ ಸಮುವೇಲ 13ನೇ ಅಧ್ಯಾಯ 11-13 ವಚನ ತಾರಾಮಳು ಎಂಬುದಾಗಿ. ಇನ್ನು 6ನೇದಾಗಿ ನೋಡ್ತೇವೆ, ಧರ್ಮಶಾಸ್ತ್ರದ ಪ್ರಕಾರ ಹುಡುಗ ಹುಡುಗಿ ಹುಟ್ಟುವಾಗ ಆಗುವಂಥ ಭಿನ್ನಾಭಿಪ್ರಾಯಗಳು, ಭೇದಗಳು. ಗಂಡು ಮಗು ಹುಟ್ಟಿದಾಗ 1 ವಾರ ಅದು ಅಶುದ್ಧವಾಗಿ 33 ದಿನದವರೆಗೆ ಶುದ್ಧೀಕರಣವಾಗಬೇಕಾಗಿತ್ತು. ಅದೇ ಹೆಣ್ಣು ಮಗು ಹುಟ್ಟುವಾಗ 2 ವಾರ ಅಶುದ್ಧವಾಗಿ 66 ದಿನ ಆಕೆ ಶುದ್ಧತೆಯನ್ನು ಹೊಂದುವುದಕ್ಕೆ ಕಾಯಬೇಕಾಗಿತ್ತು. ಹೀಗೆ ಇರುವಂಥ ಸಂದರ್ಭದಲ್ಲಿ ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ, ಯೇಸು ತನ್ನ ಪ್ರಾಣವನ್ನೇ ಕೊಟ್ಟು ಎಲ್ಲರಿಗಾಗಿ ಆತನು ಶುದ್ಧೀಕರಣವನ್ನು ಮಾಡಿದನೆಂಬುದಾಗಿ ನೋಡ್ತೇವೆ. ಯೋಹಾನ 1:12 ನೋಡ್ತೇವೆ, ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರೆಲ್ಲರಿಗೂ ದೇವರ ಮಕ್ಕಳಾಗುವಂಥ ಅಧಿಕಾರ. ಐದರ್ ಶಿ ಆರ್ ಹಿ, ವಿ ಆರ್ ದ ಚಿಲ್ಡ್ರನ್ ಆಫ್ ಗಾಡ್. ಅದು ಒಂದು ಡಿಸ್ಕ್ರಿಮಿನೇಷನ್ ಇಲ್ಲದಂಥ ರೀತಿಯಲ್ಲಿ ಯೇಸು ಎಲ್ಲರನ್ನ ತನ್ನ ಬಳಿಗೆ ಕರೆದು ದೀಕ್ಷಾ ಸ್ನಾನದ ಮೂಲಕವಾಗಿ ಹೆಣ್ಣು ಅಥವಾ ಗಂಡು ಎಂಬ ಭೇದವಿಲ್ಲದೆ ತನ್ನ ಮಕ್ಕಳೆಂಬುದಾಗಿ ಆತನು ಅವರನ್ನು ಅಂಗೀಕರಿಸುವುದಾಗಿ ನೋಡ್ತೇವೆ. ಈ ಹೊಸ ಒಡಂಬಡಿಕೆಯಲ್ಲಿ ಮೊದಲನೇದಾಗಿ ನೋಡ್ತೇವೆ, ತನ್ನ ಮಗಳಿಗಾಗಿ, ಅಂದರೆ ಕಿರಿಮಗಳು ಎಂಬುದಾಗಿ ನೋಡ್ತೇವೆ. ಮೊದಲನೇದಾಗಿ ಆತನಿಗೆ ಮಗಳಿದ್ದಾಳೆ, ಇನ್ನು 2ನೇದಾಗಿ ಇರುವಂಥ ಮಗಳಿರ್ಬೋದು ಕಿರಿಮಗಳು ಎಂಬುದಾಗಿ. ಮೊದಲನೇ ಮಗಳಿದ್ದಾಳೆ ಎಂಬುದಾಗಿ ಅಲಕ್ಷಿಸದೆ ಸಭಾ ಸೇವೆಯಲ್ಲಿ ಹಿರಿಯನಾದಂಥ, ಸಭಾ ಮಂದಿರದಲ್ಲಿ ಮುಖ್ಯಸ್ಥನಾದಂಥ ಒಬ್ಬನು ಯಾಯೀರನೆಂಬುವನು ಯೇಸುವಿನ ಪಾದಕ್ಕೆ ಬಿದ್ದು ತನ್ನ 12 ವರ್ಷದ ಮಗಳಿಗೋಸ್ಕರವಾಗಿ ಬೇಡಿಕೊಳ್ಳುತ್ತಾ ಇದ್ದಾನೆ, ಯೇಸುವೆ ನನ್ನ ಮಗಳನ್ನು ನೀನು ಬದುಕಿಸಬೇಕು ಎಂಬುದಾಗಿ. ಇನ್ನು 2ನೇದಾಗಿ ನೋಡ್ತೇವೆ, ಮಗಳಿಗಾಗಿ ಯೇಸುವಿನ ಪಾದಕ್ಕೆ ಬಿದ್ದಂಥ ಸ್ತ್ರೀ. ಮಾರ್ಕನ ಸುವಾರ್ತೆ 7ನೇ ಅಧ್ಯಾಯ 25ನೇ ವಚನ, ಅನ್ಯ ಸ್ತ್ರೀ ಶಿರೋಪೋರಿನ ಸ್ತ್ರೀ ಎಂಬುದಾಗಿ ನಾವು ನೋಡ್ತೇವೆ. ಇನ್ನು 3ನೇದಾಗಿ ನೋಡುವಾಗ ದುರ್ಬೋಧನೆಗೆ ಒಳಪಡಿಸಿ ಪ್ರವಾದಿಯ ಪ್ರಾಣವನ್ನೇ ಕೊಲ್ಲಿಸಲು ಒಳಪಡಿಸಿದಂಥ ತಾಯಿ ಹೆರೋದ್ಯಳು ಎಂಬುದಾಗಿ. ಸ್ನಾನಿಕನಾದ ಯೋಹಾನನ ತಲೆಯನ್ನು ತೆಗೆದುಕೊಳ್ಳುವುದಕ್ಕೆ ಮಗಳನ್ನು ಪ್ರಬೋಧಿಸಿದಂಥ ತಾಯಿ. ಮಾರ್ಕ 6ನೇ ಅಧ್ಯಾಯ 22ನೇ ವಚನ. ಅಲಕ್ಷ್ಯಕ್ಕೆ ಒಳಗಾದಂಥ ಮಕ್ಕಳು. ಮತ್ತಾಯನ ಸುವಾರ್ತೆ 14ನೇ ಅಧ್ಯಾಯ 21ನೇ ವಚನದಲ್ಲಿ ನೋಡ್ತೇವೆ, ಅಲ್ಲಿ 5,000 ಜನರಿಗೆ ಊಟ ಹಾಕಿದಾಗ ಸ್ತ್ರೀಯರ ಹಾಗೂ ಮಕ್ಕಳ ಲೆಕ್ಕ ಇರಲಿಲ್ಲವೆಂಬುದಾಗಿ ನೋಡ್ತೇವೆ, ಬರೀ ಗಂಡಸರ ಸಂಖ್ಯೆ ಎಂಬುದಾಗಿ. ಇನ್ನು 5ನೇದಾಗಿ ನಾವು ನೋಡ್ತೇವೆ, ಮಕ್ಕಳಿಗೆ ಆಶೀರ್ವಾದಕ್ಕೆ ಅಡ್ಡಿಯಾದಂಥ ಶಿಷ್ಯರು. ಮತ್ತಾಯನ ಸುವಾರ್ತೆ 19ನೇ ಅಧ್ಯಾಯ 13ನೇ ವಚನದಲ್ಲಿ ನಾವು ನೋಡ್ತೇವೆ, ಅವರನ್ನು ಗದರಿಸಿದನು ಯೇಸು ಸ್ವಾಮಿ ಎಂಬುದಾಗಿ.
ಸ್ತ್ರೀಯರನ್ನು, ಅವರ ಮಕ್ಕಳನ್ನು ಅವರು ಬೈದು ಕಳಿಸುವಂಥ ಸಂದರ್ಭದಲ್ಲಿ ಯೇಸು ಸ್ವಾಮಿ ಅವರನ್ನು ಗದರಿಸಿ ಆಶೀರ್ವಾದಕ್ಕೆ ಇವರು ಪಾತ್ರರು ಎಂಬುದಾಗಿ ಆ ಮಕ್ಕಳನ್ನು ಅಪ್ಪಿಕೊಂಡು ಮುದ್ದಿಟ್ಟು ಆಶೀರ್ವಾದ ಮಾಡಿದನು. ಪರಲೋಕಕ್ಕೆ ಮಕ್ಕಳು ಬಾಧ್ಯರು, ತಾತ್ಸಾರ ಮಾಡಬಾರದು ಎಂಬುದಾಗಿ ಯೇಸು ಸ್ವಾಮಿ ಅವರಿಗೆ ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಮತ್ತಾಯನ ಸುವಾರ್ತೆ 18ನೇ ಅಧ್ಯಾಯ 26ನೇ ವಚನದಲ್ಲಿ ಅಂಥವರಿಗೆ ಯಾರಾದರೂ ಅಡ್ಡಿಪಡಿಸುವುದಾದರೆ ಅವರಿಗೆ ಶಿಕ್ಷೆ ಕೊಡಬೇಕು. ಹೇಗೆಂದರೆ ಅವರ ಕೊರಳಿಗೆ ಬೀಸುಕಲ್ಲನ್ನು ಕಟ್ಟಿ ಆಳವಾದಂಥ ಸಮುದ್ರಕ್ಕೆ ಹಾಕಬೇಕು. ಯೇಸುವಿನಲ್ಲಿರುವಂಥ ಒಂದು ಪ್ರೀತಿಯನ್ನು ಇದು ಪ್ರಕಟಿಸುವಂಥದ್ದಾಗಿದೆ. ಅದೇ ರೀತಿಯಲ್ಲಿ ಮಕ್ಕಳನ್ನು ನನ್ನ ಬಳಿಗೆ ಕಳಿಸಿರಿ ಎಂಬುದಾಗಿ ಅವರನ್ನು ತನ್ನ ಹತ್ತಿರಕ್ಕೆ ಕರೆದುಕೊಳ್ತಾ ಇದ್ದಾನೆ. ಅವರನ್ನು ಪ್ರೀತಿಸಿ ಅವರನ್ನು ಅಪ್ಪಿಕೊಳ್ಳುವಾಗ ಪರಲೋಕದ ಒಂದು ಬಾಧ್ಯತೆಗೆ ಇವರು ಬಾಧ್ಯರು, ಇವರು ಅರ್ಹರು ಎಂಬುದಾಗಿ ಒಂದು ಚಿಕ್ಕ ಮಗುವನ್ನು ಯೇಸು ಸ್ವಾಮಿಯಲ್ಲಿ ಇಡುವುದನ್ನು ನೋಡ್ತೇವೆ. ಮತ್ತು ಪರಲೋಕದಲ್ಲಿ ಇವರು ದೊಡ್ಡವರು. ಮತ್ತಾಯನ ಸುವಾರ್ತೆ 11ನೇ ಅಧ್ಯಾಯ 11ನೇ ವಚನದಲ್ಲಿ ನಾವು ನೋಡ್ತೇವೆ, ಸ್ತ್ರೀಯರಲ್ಲಿ ಹುಟ್ಟಿದೊಳಗೆ ಸ್ನಾನಿಕನಾದ ಯೋಹಾನನಿಗಿಂತ ಇನ್ನೂ ದೊಡ್ಡವನು ಹುಟ್ಟಿಲ್ಲ, ಆದರೆ ಈ ಚಿಕ್ಕವರು ಅವರಿಗಿಂತ ದೊಡ್ಡವರು ಎಂಬುದಾಗಿ ಯೇಸು ಸ್ವಾಮಿ ಆ ಮಕ್ಕಳ ವಿಷಯದಲ್ಲಿ ಒಂದು ಸಾಕ್ಷಿಯನ್ನು ಕೊಡುವುದಕ್ಕೆ, ಒಂದು ಜವಾಬ್ದಾರಿಕೆಯನ್ನು ಕೊಡುವುದನ್ನು ನಾವು ನೋಡ್ತೇವೆ. ಮತ್ತಾಯನ ಸುವಾರ್ತೆ 11ನೇ ಅಧ್ಯಾಯ 25ನೇ ವಚನದಲ್ಲಿ ನಾವು ನೋಡ್ತೇವೆ, ನೀನು ಜ್ಞಾನಿಗಳಿಗೂ ಬುದ್ಧಿವಂತರಿಗೂ ಮಾತುಗಳನ್ನು ಮರೆಮಾಡಿ ಬಾಲಕರಿಗೆ ಇದನ್ನು ಪ್ರಕಟ ಮಾಡಿದ್ದಿ, ಚಿಕ್ಕ ಮಕ್ಕಳಿಗೆ ಇದನ್ನು ಪ್ರಕಟ ಮಾಡಿದ್ದಿ. ಮಕ್ಕಳು ಎಂಬುದಾಗಿ ಹೇಳುವಾಗ ಆ ಸ್ತ್ರೀ ಅವು ಅಲ್ಲಿ ಹೆಣ್ಣು ಮಗು ಗಂಡು ಮಗು ಎಂಬುದಾಗಿಲ್ಲ, ಎಲ್ಲರೂ ಮಕ್ಕಳೇ ಎಂಬುದಾಗಿ ಯೇಸು ಕ್ರಿಸ್ತನು ಅವರೆಲ್ಲರ ವಿಷಯದಲ್ಲಿ ತಿಳಿಸುವಾತನಾಗಿದ್ದಾನೆ. ಇದನ್ನು ನೋಡುವಾಗ ಹಳೆ ಒಡಂಬಡಿಕೆಯಲ್ಲಿರುವಂಥ ಒಂದು ವಿಷಯ, ಹೊಸ ಒಡಂಬಡಿಕೆಯಲ್ಲಿರುವಂಥ ಒಂದು ವಿಷಯ. ಹಳೆಯ ಒಡಂಬಡಿಕೆಯಲ್ಲಿ ಸಹ ಮಕ್ಕಳು ಕಾರ್ಯರೂಪದಲ್ಲಿ ಬಂದಾಗ್ಯೂ ಎಣಿಕೆಯಲ್ಲಿ ಇಲ್ಲ. ಯಾಕೋಬನಿಗೆ 12 ಜನ ಗಂಡು ಮಕ್ಕಳು ಎಂಬುದಾಗಿ ನಾವು ಹೇಳ್ತೇವೆ, ದೀನಳು ಲೆಕ್ಕಕ್ಕೆ ಅಲ್ಲಿ ಬರಲಿಲ್ಲ, ಅಲಕ್ಷ್ಯಕ್ಕೆ ಒಳಗಾಗ್ತಾ ಇದ್ದಾಳೆ. ಮಿರ್ಯಾಮಳು ಎಷ್ಟೋ ರೀತಿಯಲ್ಲಿ ತನ್ನ ಕುಟುಂಬಕ್ಕಾಗಿ ತನ್ನ ತಮ್ಮನಿಗಾಗಿ ಕಾರ್ಯಗಳನ್ನು ಮಾಡಿದಾಗ್ಯೂ ಮೋಶೆ ಮೇಲಕ್ಕೆ ಬರುವುದನ್ನು ನಾವು ನೋಡ್ತೇವೆ. ಹೀಗೆ ಹಂತ ಹಂತವಾಗಿ ಮಕ್ಕಳು ಬೆಳೆದಾಗ್ಯೂ ಅವರ ವಿಷಯದಲ್ಲಿ ಲಕ್ಷ್ಯಕ್ಕೆ ಬಾರದೆ ಪುರುಷ ಪ್ರಾಧಾನ್ಯತೆ ಇರುವಂಥ ಸಮಾಜದಲ್ಲಿ ಗಂಡು ಮಕ್ಕಳು ಎದ್ದು ಕಾಣುವುದನ್ನು ನಾವು ನೋಡುತ್ತೇವೆ. ಗರ್ಭಫಲ ದೇವರಿಂದ ಬಂದ ಸ್ವಾಸ್ಥ್ಯ. ಕೆಲವು ಸಾರಿ ಸ್ತ್ರೀಯರು ಹೇಳ್ತಾರೆ, ನಮಗೊಂದು ಮಗು ಆದರೆ ಸಾಕ್ರಿ, ನಾನು ಬಂಜೆ ಅನ್ನೋದು ಹೋದರೆ ಅದು ಹೆಣ್ಣಾಗಲಿ ಗಂಡಾಗಲಿ ಎಂಬುದಾಗಿ ಮೊದಲು ಹೇಳ್ತಾರೆ. ಆಮೇಲೆ ಹುಟ್ಟಿದ ಮೇಲೆ ಹೆಣ್ಣು ಮಗು ಹುಟ್ಟಿದರೆ ಅಯ್ಯೋ ಹೆಣ್ಣು ಹುಡ್ತಾ, ಗಂಡು ಹುಟ್ಟಿದರೆ ಎಷ್ಟೋ ಒಳ್ಳೆಯದಿತ್ತು ಒಂದು ಮಗು. ಈ ರೀತಿಯ ತಾತ್ಸಾರ ಇವತ್ತಿಗೂ ಇದೆ. ಆದರೆ ಅದನ್ನು ಲಕ್ಷಿಸುವಂಥದ್ದು ಬಹಳ ಅವಶ್ಯವಾಗಿದೆ. ನಾವು ಸಹ ಅದೇ ರೀತಿಯಲ್ಲಿ ಹೇಳ್ತೇವೆ, ಅಯ್ಯೋ ಒಂದು ಗಂಡು ಮಗು ಇದ್ದಿದ್ದರೆ ಸಾಕಾಗಿತ್ತು, ನೆಕ್ಸ್ಟ್ ಯಾವುದಾದ್ರೂ ಹುಟ್ಟಲಿ, ಮೊದಲನೇದು ಗಂಡು ಮಗು ಆಗಬೇಕು ಎಂಬುದಾಗಿ. ಇದಕ್ಕೆ ಒಂದು ಉದಾಹರಣೆಯನ್ನು ನಾನು ಮಗುವಿನ ಸಾಕ್ಷಿಗೋಸ್ಕರವಾಗಿ ನಿಮ್ಮ ಮುಂದಿಡುವುದಕ್ಕೆ ಇಷ್ಟಪಡ್ತೇನೆ. ಕ್ಯಾಥ್ರೀನ್ ಎಂಬಂಥ ಹುಡುಗಿ ಕ್ರಿಸ್ತಶಕ 294ರಲ್ಲಿ ಈಗಿನ ಈಜಿಪ್ಟ್ ದೇಶದ ಅಲೆಕ್ಸಾಂಡ್ರಿಯಾ ನಗರದಲ್ಲಿ ಒಬ್ಬ ಶ್ರೀಮಂತ ಮಗಳು. ಇವಳು ಚಿಕ್ಕ ಪ್ರಾಯದಲ್ಲಿ ಯೇಸು ಕ್ರಿಸ್ತನನ್ನು ಅಂಗೀಕರಿಸಿದಳು. ಮನೆಯವರೆಲ್ಲ ಆಕೆಯನ್ನು ಹಿಂಸೆ ಪಡಿಸ್ತಾರೆ. ಯಾಕೆ ನೀನು ಯೇಸುವಿನ ಮೇಲೆ ಅಷ್ಟು ಪ್ರೀತಿ ಇಟ್ಟು ಈ ರೀತಿಯಲ್ಲಿ ಮಾಡ್ತಾಯಿದ್ದೆ? ಚಿಕ್ಕ ಹುಡುಗಿ. ಆದಾಗ್ಯೂ ಆಕೆ ಅವರ ಹಿಂಸೆಯನ್ನು ತಾಳಿಕೊಂಡು ಯೇಸುವನ್ನು ಬಿಡಲಿಲ್ಲ. ಮುಂದೆ ಮೋಸೆ ಸಿನಾಯಿ ಬೆಟ್ಟವನ್ನು ಹತ್ತಿ ಅಲ್ಲಿ ದೇವರ ದಶಾಗ್ನಿಗಳನ್ನು ಹೊಂದಿದನು ಎಂಬುದನ್ನು ತಿಳಿದು ಕುತೂಹಲದಿಂದ ಆಕೆ ಸಿನಾಯಿ ಬೆಟ್ಟವನ್ನು ಹತ್ತುವುದಕ್ಕೆ ಆಸಕ್ತಿ ಉಳ್ಳವಳಾಗ್ತಾಳೆ. 6855 ಅಡಿ ಎತ್ತರವಿರುವಂಥ ಈ ಸಿನಾಯಿ ಬೆಟ್ಟವನ್ನು ಹತ್ತುವುದಕ್ಕೆ ಆಕೆ ತನ್ನನ್ನು ಬಲಪಡಿಸಿಕೊಂಡು ಅಲ್ಲಿಗೆ ಹೋಗುವಾಗ ಅಲ್ಲಿ ನೋಡಿದ ಮೇಲೆ ಆಕೆ ತುಂಬ ಸಂತೋಷವಾಗ್ತದೆ. ಅಯ್ಯೋ, ಇಂಥ ಒಂದು ಸ್ಥಳವನ್ನು ಹತ್ತಿ ಮೋಸೆ ಅದನ್ನು
ತೆಗೆದುಕೊಂಡಿದ್ದಾನೆಂಬುದಾಗಿ ತನ್ನ ವಿಶ್ವಾಸವನ್ನು ಇನ್ನೂ ಹೆಚ್ಚಾದ ರೀತಿಯಲ್ಲಿ ಆಕೆ ಬಲಪಡಿಸಿಕೊಂಡಳು. ನಂತರ ನಾವು ನೋಡ್ತೇವೆ ಆಕೆ ಆ ರೀತಿಯಲ್ಲಿ ಬಲ ಹೊಂದಿದ ಕಾರಣ ಕುಟುಂಬದವರೇ ಆಕೆಯನ್ನು ಶಿಕ್ಷೆಗೆ ಒಳಪಡಿಸ್ತಾರೆ. ಆಕೆಯ ಶಿರಸ್ತೇಜವನ್ನು ಮಾಡಿ ಆಕೆಯನ್ನು ಅಲ್ಲಿ ಕೊಂದು ಹಾಕ್ತಾರೆ. ಆಗ ಆ ಮಗಳು ಸೈಂಟ್ ಕ್ಯಾಥರಿನ್ ಆಗ್ತಾಳೆ. ಆಕೆ ಹೆಸರಿನಲ್ಲಿ ದೇವಾಲಯವನ್ನು ಮಾಡ್ತಾರೆ. ಮಾತ್ರವಲ್ಲ, ಒಂದು ಹೋಟೆಲನ್ನು ಸಹ ಅಲ್ಲಿ ಮಾಡ್ತಾರೆ. ಈಗಲೂ ಸಹ ಆಕೆ ಹೆಸರಿನಲ್ಲಿದೆ. ಚಿಕ್ಕ ಪ್ರಾಯದಲ್ಲಿ ಹತಸಾಕ್ಷಿಯಾದಂಥ ಕ್ರಿಸ್ತನಿಗೆ ತನ್ನನ್ನು ಒಪ್ಪಿಸಿಕೊಟ್ಟಂಥ ಕ್ಯಾಥರಿನ್ ಅಲ್ಲಿ ಎಲ್ಲರ ಮನಸ್ಸನ್ನು ಸೆಳೆದಂಥವಳಾಗಿದ್ದಾಳೆ. ಅದಕ್ಕೆ ಕೀರ್ತನೆ 8:2 ನಾವು ನೋಡ್ತೇವೆ, ನೀನು ಬಾಲಕರ ಮತ್ತು ಮೊಲೆಕೂಸುಗಳ ಬಾಯಿಂದ ಬಲವಾದ ಸಾಕ್ಷಿ ಉಂಟಾಗುವಂತೆ ಮಾಡಿದ್ದಿ. ಬಾಲಕರ ಮತ್ತು ಮೊಲೆಕೂಸುಗಳ ಮೂಲಕವಾಗಿ ಬಲವಾದ ಸಾಕ್ಷಿ ಉಂಟಾಗುವಂತೆ ಮಾಡಿದ್ದಿ. ಮೇರಿ ಜೋನ್ಸ್ ಆಕೆ ವಿಷಯದಲ್ಲಿ ಸಹ ನಮಗೆ ಗೊತ್ತಿದೆ. ಒಂದು ಸತ್ಯವೇದಕ್ಕೋಸ್ಕರವಾಗಿ ಆಕೆ ಪಟ್ಟ ಪ್ರಯಾಸ, ಆಕೆ ನಡೆದಂಥ ಹಾದಿ, ಆಕೆ ಕೂಡಿಸಿಟ್ಟಂಥ ಹಣ, ಇದರ ಮೂಲಕವಾಗಿ ದೇವರ ವಾಕ್ಯದಲ್ಲಿ ಸತ್ಯವೇದದಲ್ಲಿ ಆಕೆ ಇದ್ದಂಥ ಆಸಕ್ತಿಯನ್ನು ಸಹ ನಾವು ನೋಡ್ತೇವೆ. ಈಗ ನಾವು ನೋಡುವಂಥದ್ದು ನಮ್ಮ ಮುಖ್ಯ ಪ್ರಸ್ತಾಪದಲ್ಲಿ 2ನೇ ಅರಸು 5ನೇ ಅಧ್ಯಾಯ 1-5 ವಚನಗಳು. ಅರಸುಗಳ ಪುಸ್ತಕ 2ನೇ ಅರಸು 5ನೇ ಅಧ್ಯಾಯ 1-5 ವಚನದಲ್ಲಿ ನಾವು ನೋಡ್ತೇವೆ, ಇಸ್ರಾಯೇಲ್ ದೇಶದಿಂದ ನಾಮಾನನು ಒಬ್ಬ ಹುಡುಗಿಯನ್ನು ತೆಗೆದುಕೊಂಡು ಬರ್ತಾನೆ. ಚಿಕ್ಕ ಹುಡುಗಿ, ಸರಿಯಾಗಿ ತಂದಂಥ ಹುಡುಗಿ, ತನ್ನ ಹೆಂಡತಿಗೆ ಕೆಲಸಕ್ಕಾಗಿ ತಂದಂಥ ಒಂದು ಹುಡುಗಿ. ಈ ಹುಡುಗಿಯ ವಿಷಯದಲ್ಲಿ ನೋಡುವುದಾದರೆ ಆಕೆ ನಾನು ಇಲ್ಲಿ ಸರಿಯಾಗಿ ಬಂದಿದ್ದೇನೆಂಬ ದ್ವೇಷವನ್ನು ತೋರಿಸದೆ ಆ ಕುಟುಂಬದವರನ್ನು ಪ್ರೀತಿಸುವಂಥ ಹುಡುಗಿಯಾಗಿದ್ಳು. ಮಾತ್ರವಲ್ಲ, ಆ ಕುಟುಂಬದ ವಿಷಯದಲ್ಲಿ ಕಾಳಜಿಯನ್ನು ವಹಿಸುವಂಥ ಹುಡುಗಿಯಾಗಿದ್ಳು. ಯಾರಾದರೂ ನಮ್ಮನ್ನು ಸರಿಯಾಗಿ ಹಿಡಿದುಕೊಂಡು ಹೋದರೆ ನಾವೇನು ಮಾಡ್ತೇವೆ? ದ್ವೇಷ ಮಾಡ್ತೇವೆ. ಅಯ್ಯೋ, ಈ ಮನೆಗೆ ಯಾಕೆ ನಾನು ಬಂದೆ? ಈ ಮನೆ ಹಾಳಾಗಿ ಹೋಗಲಿ, ಈ ಮನೆಯವರಿದ್ದವರು ನನ್ನನ್ನು ತಂದರು, ನನ್ನ ಕುಟುಂಬವನ್ನು ಬಿಟ್ಟು ತಂದರು ಎಂಬುದಾಗಿ ನಾವು ಶಪಿಸ್ತೇವೆ. ಆದರೆ ಈ ಮಗಳು ಆ ರೀತಿಯಲ್ಲಿ ಮಾಡಲಿಲ್ಲ. ಆಕೆ ತನ್ನ ಯಜಮಾನನನ್ನು ನೋಡ್ತಾ ಇದ್ದಾಳೆ. ಅವನು ಕುಷ್ಠರೋಗದಲ್ಲಿ ಇರುವುದನ್ನು ಆಕೆ ತಿಳಿದುಕೊಳ್ತಾಳೆ. ಸೂಕ್ಷ್ಮವಾಗಿ ಆಕೆ ಗ್ರಹಿಸಿ ತನ್ನ ಒಡತಿಗೆ ಹೇಳ್ತಾ ಇದ್ದಾಳೆ, ನಮ್ಮ ಒಡೆಯನು ಆತನು ಸಮಾರ್ಯದಲ್ಲಿ ಇದ್ದಿದ್ದರೆ ಅಲ್ಲಿರುವಂಥ ದೇವ ಸೇವಕನು, ಇಸ್ರಾಯೇಲ್ ಸೇವಕನು ಎಲೀಷನು ಆತನನ್ನೇನು ಮಾಡ್ತಾ ಇದ್ದ? ಗುಣಪಡಿಸ್ತಾ ಇದ್ದ. ಎಷ್ಟು ಒಳ್ಳೆಯ ಶುಭ ಸಂದೇಶ. ಆ ಮಗಳಿಗೆ ಹೇಳುವಾಗ ನಾಮಾನನ ಹೆಂಡತಿ ಅದನ್ನು ನಂಬಿದಳು. ಏನು ಇಷ್ಟು ಹುಡುಗಿ ಇದ್ದಿದ್ದಿ? ನಿಮ್ಮ ಸೇವಕನ ಹತ್ರ ಅಂಥದ್ದಿದೆ, ನಿಮ್ಮ ಪ್ರವಾದಿ ಹತ್ರ ಅಂಥದ್ದಿದ್ದೇನಾ? ಹೋಗು. ಯಾಕಂದರೆ ನಾಮಾನನು ದೊಡ್ಡ ಐಶ್ವರ್ಯವಂತ. ಎಷ್ಟೋ ವೈದ್ಯರಿಗೆ ತೋರಿಸಲಿಕ್ಕೆ ಸಾಕು, ಏನೆಲ್ಲ ಅದಕ್ಕೋಸ್ಕರ ಪ್ರಯತ್ನ ಮಾಡಲಿಕ್ಕೆ ಸಾಕು. ಆದರೆ ಆ ಚಿಕ್ಕ ಹುಡುಗಿಯ ಮಾತನ್ನು ನಾಮಾನನ ಹೆಂಡತಿ ಅಲಕ್ಷಿಸಲಿಲ್ಲ. ಅದನ್ನು ಬಹಳಷ್ಟು ಗಮನಿಸಿದಳು. ಗಮನಿಸಿ ಗಂಡನಿಗೆ ಹೇಳ್ತಾ ಇದ್ದಾಳೆ ಏನಂದರೆ, ನೀನು ಇಸ್ರಾಯೇಲ್ ಪ್ರವಾದಿ ಹತ್ರ ಹೋದರೆ ಗುಣವಾಗ್ತಿ. ಒಬ್ಬ ಶುಭ ಸಂದೇಶ ಆ ಮಗಳ ಮೂಲಕವಾಗಿ ಕೇಳುವಾಗ ನಾಮಾನನು ಸಹ ಹೆಂಡತಿಯ ಮಾತನ್ನು ನಂಬಿ ವಸ್ತುಗಳನ್ನು ತೆಗೆದುಕೊಂಡು ಇಸ್ರಾಯೇಲ್ ಪ್ರವಾದಿ ಹತ್ರ ಹೋಗುವಾಗ ಅಲ್ಲಿರುವಂಥ ಅರಸನು ತನ್ನ ಬಟ್ಟೆಯನ್ನು ಹರಿದುಕೊಂಡನು ಎಂಬುದಾಗಿ ನೋಡ್ತೇವೆ. ಇದು ಹೇಗೆ ಸಾಧ್ಯ? ಆದರೆ ಎಲೀಷನು ಆತನಿಗೆ ಹೇಳ್ತಾ ಇದ್ದಾನೆ, ನೀನೇನು ಮಾಡು, ಯೊರ್ದನ್ ಹೊಳೆಗೆ ಹೋಗಿ ಸ್ನಾನ ಮಾಡು. ಈ ನಾಮಾನನ ವಿಷಯದಲ್ಲಿ ನೋಡಬೇಕಾದ್ರೆ ಸಿರಿಯಾ ದೇಶದವನು ಯೇಸು ಕ್ರಿಸ್ತನೇ ಅಂದರೆ ಯೆಹೋವ ದೇವರು ಈತನನ್ನು ಈ ಇಸ್ರಾಯೇಲರಿಗೆ ಒಂದು ಸೋಲನ್ನು ಉಂಟು ಮಾಡುವುದಕ್ಕೋಸ್ಕರವಾಗಿ ಎಬ್ಬಿಸಿದಂಥ ಒಬ್ಬ ವ್ಯಕ್ತಿ. ನಾಮಾನನಿಗೆ ಜಯವನ್ನು ದೇವರೇ ಕೊಟ್ಟನು ಎಂಬುದಾಗಿ ನಾವು ನೋಡ್ತೇವೆ.
2ನೇ ವಚನದಲ್ಲಿ. ದೇವರ ಆತನಿಗೆ ಕೊಟ್ಟನು, ಆತನು ಬಲಶಾಲಿಯಾಗಿದ್ದನು ಎಂಬುದಾಗಿ ನೋಡ್ತೇವೆ. ನಾಮಾನ್ ಎಂಬುದಾಗಿ ಹೇಳುವುದಾದರೆ ಅದರ ಅರ್ಥ ಬ್ಯೂಟಿಫುಲ್, ಪೀಸ್ಫುಲ್ ಎಂಬುದಾಗಿ. ಆತನು ಸುಂದರವಾದಂಥ, ಸಮಾಧಾನದಾಯಕವಾದಂಥ ಅರ್ಥವನ್ನು ಹೊಂದಿದ್ದನು ಎಂಬುದಾಗಿ ನೋಡ್ತೇವೆ. ಆದರೆ ಆತನ ದೇಹ ಏನಾಗಿದೆ ಈಗ? ಆ ಸೌಂದರ್ಯವನ್ನು ಕಳೆದುಕೊಂಡಿದೆ. ಕೋಪ ಅವನಲ್ಲಿ ಹೆಚ್ಚಾಗಿದೆ. ನಾನು ಯಾಕೆ ಈ ರೀತಿಯಲ್ಲಿ ಇದ್ದೇನೆ ಎಂಬುದಾಗಿ ಮನಃಶಾಂತಿ ಇಲ್ಲದಂಥ ಒಂದು ಸ್ಥಿತಿಯಲ್ಲಿ ಅವನಿದ್ದಾನೆ. ಆದಾಗ್ಯೂ ಈ ಒಬ್ಬ ಕುಷ್ಠಲ್ ರೋಗಿ, ದ ಲೆಪರ್ ಮ್ಯಾನ್, ತನ್ನನ್ನು ತಗ್ಗಿಸಿಕೊಳ್ಳುವುದಕ್ಕಿಷ್ಟ ಇಲ್ಲ. ತನ್ನ ದೇಶವನ್ನೇ ನೋಡ್ತಾ ಇದ್ದಾನೆ, ಅಲ್ಲಿರುವಂಥ ನದಿಗಳನ್ನೇ ನೋಡ್ತಾ ಇದ್ದಾನೆ. ಈ ಯೋರ್ದನ್ ಹೊಳೆ ಯಾವುದು? ಇದರಲ್ಲಿ 7 ಸಾರಿ ಮುಳುಗಬೇಕಂದ್ರೆ ಏನಿದು? ನನ್ನ ದೇಶದಲ್ಲಿ ಎಂತಿಂಥ ಹೊಳೆಗಳಿಲ್ಲ ಎಂಬುದಾಗಿ ತನ್ನದನ್ನೇ ಅಹಂಕಾರದಿಂದ ಆತನು ಹೇಳ್ತಾ ಇದ್ದಾನೆ. ಕೊನೆಗೆ ಹೇಳಿದಂಥ ಸೇವಕರು ಹೇಳಿದಂಥ ಮಾತೇನು? ಅಪ್ಪನವರೇ, ದೊಡ್ಡದು ಹೇಳಿದರೆ ಮಾಡ್ತಾಯಿದ್ರಿ, ಇದೊಂದು ಚಿಕ್ಕದು ನೀವು ಮಾಡೋಕ್ಕಾಗಲ್ಲ. ಆಗ ಅವನು ತನ್ನನ್ನು ತಗ್ಗಿಸಿಕೊಂಡು 7 ಸಾರಿ ಅಲ್ಲಿ ಮುಳುಗುವಾಗ ಅವನು ಗುಣ ಹೊಂದಿದನು ಎಂಬುದಾಗಿ ನಾವು ನೋಡ್ತೇವೆ. ಆತನ ವಿಷಯವಾಗಿ ಯೇಸು ಸ್ವಾಮಿ ಸಹ ಸಾಕ್ಷಿಯನ್ನು ಕೊಡುವಾತನಾಗಿದ್ದಾನೆ. ಲೂಕನ ಸುವಾರ್ತೆ 4:27 ನೋಡ್ತೇವೆ. ಎಲೀಷನು ಇದ್ದಂಥ ಸಂದರ್ಭದಲ್ಲಿ ಎಷ್ಟೋ ಜನ ಇಸ್ರಾಯೇಲರು ಕುಷ್ಠರೋಗಿಗಳಾಗಿದ್ದರು. ಆದರೆ ದೇವರಿಗೆ ಈ ಸಿರಿಯಾ ದೇಶದ ನಾಮಾನನೇ ಬೇಕಾಗಿತ್ತ ಅಲ್ಲಿ ಗುಣ ಹೊಂದುವುದಕ್ಕಾಗಿ? ಆದರೆ ಈ ಎಲೀಷನಿಗಿಂತ ಹೆಚ್ಚಿನವನು ನಿಮ್ಮ ಮಧ್ಯದಲ್ಲಿ ಇದ್ದರೂ, ಎಷ್ಟೋ ಕುಷ್ಠರೋಗಿಗಳಲ್ಲಿದ್ದರೂ ನಂಬದವರಾಗಿದ್ದಾರೆ ಎಂಬುದಾಗಿ ಯೇಸು ಸ್ವಾಮಿ ಅವನ ವಿಷಯದಲ್ಲಿ ಸಾಕ್ಷಿ ಹೇಳ್ತಾನೆ. ಮತ್ತು ಯಾಜಕ ಕಾಂಡ 14ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ನೋಡ್ತೇವೆ, 7 ಸಾರಿ ಪಕ್ಷಿಯ ರಕ್ತವನ್ನು ಚಿಮುಕಿಸಿ ಅವನನ್ನು ಶುದ್ಧಿ ಮಾಡಬೇಕು, ಆಗ ಶುದ್ಧನಾಗುವನು. ಎಲೀಯನಿಗಿಂತ ಹೆಚ್ಚಿನ ಪ್ರವಾದಿ ಇಲ್ಲ ಎಂಬುದನ್ನು ಗ್ರಹಿಸುವುದಕ್ಕೆ ಆ ಶುದ್ಧತೆ ಎಂಬುದಾಗಿ ನಾವು ನೋಡ್ತೇವೆ. ಯೇಸು ಕ್ರಿಸ್ತನ ವಿಷಯದಲ್ಲಿ ಇದ್ದಾರೆ. ನಮ್ಮ ಪಾಪಗಳನ್ನು ಪರಿಹರಿಸುವುದಕ್ಕೆ ಯೇಸು ಒಬ್ಬನೇ ಎಂಬುದಾಗಿ. ಆದರೆ ನಾಮಾನನು ಹೇಳ್ತಾ ಇದ್ದಾನೆ, ಯೆಹೋವನಿಗಿಂತ ದೊಡ್ಡ ದೇವರಿಲ್ಲ. ಆತನು ಮಹತ್ ಕಾರ್ಯಗಳನ್ನು ಮಾಡಿ ನನ್ನನ್ನು ಶುದ್ಧಪಡಿಸಿದನು. ನಾನು ಬಲಶಾಲಿಯಾಗಿದ್ದೆ, ಜಯವೀರನಾಗಿದ್ದೆ ಮತ್ತು ಅಧಿಕಾರಕ್ಕೆ ನಾನು ಯೋಗ್ಯನಾಗಿದ್ದಾಗೂ ನನ್ನ ದೇಹ ಅದು ಕುಷ್ಠರೋಗದ ನಿಮಿತ್ತವಾಗಿ ನನ್ನನ್ನು ನಾನೇ ಹೇಸಿಕೊಳ್ಳುವಂತಿತ್ತು. ಆದರೆ ಈಗ ನಾನು ಕೂಸಿನ ದೇಹದಂತೆ ಸೌಂದರ್ಯವುಳ್ಳವನಾಗಿ, ಬಲವುಳ್ಳವನಾಗಿ, ಆರೋಗ್ಯವಂತನಾಗಿ, ಯಾರೂ ನನ್ನನ್ನು ಹೇಸಿಕೊಳ್ಳದಂಥ ಸ್ಥಿತಿಯಲ್ಲಿ ನಾನಿದ್ದೇನೆ ಎಂಬುದಾಗಿ ತನ್ನಲ್ಲೇ ತಾನು ಸಂತೋಷಿಸಿ ಕೃತಜ್ಞತೆಯಿಂದ ತಿರುಗಿ ಆತನು ಕಾಣಿಕೆಯನ್ನು ಕೊಡುವುದಕ್ಕಾಗಿ ಬರ್ತಾ ಇದ್ದಾನೆ. ಕಾಣಿಕೆಯನ್ನು ಎಲೀಷನು ಅಂಗೀಕಾರ ಮಾಡಲಿಲ್ಲ. ಯಾಕಂದರೆ ಕಾಣಿಕೆ ತೆಗೆದುಕೊಂಡು ನಾನು ಗುಣಪಡಿಸುವವನಲ್ಲ, ದೇವರ ಆಜ್ಞೆಗೆ ನೀನು ವಿಧೇಯನಾಗಿದ್ದಿ, ನಿನ್ನ ಶುದ್ಧತೆ ಸಾಕ್ಷಿಯಾಗಲಿ. ಹಾಗಾದರೆ 2 ಕತ್ತೆ ಮಣ್ಣನ್ನಾದರೂ ಕೊಡ್ತೀಯಾ? ಇನ್ನು ಯೆಹೋವನೇ ದೇವರೆಂಬುದಾಗಿ ನಾನು ಯಜ್ಞವನ್ನು ಸಮರ್ಪಿಸ್ತೇನೆ, ಆತನೇ ನನ್ನ ದೇವರು ಎಂಬುದಾಗಿ ನಾನು ಪ್ರಕಟಿಸ್ತೇನೆ. ಇನ್ನು ಭೂಮಿಯಲ್ಲಿ ಯಾವ ದೇವರೂ ಇಲ್ಲ, ನನ್ನನ್ನು ಗುಣಪಡಿಸಿದ ದೇವರು ಆತನೇ. ಆತನು ಮನೆಗೆ ಹೋಗಿ ಆ ಇಸ್ರಾಯೇಲ್ ಮಗಳನ್ನು ಯಾವ ರೀತಿಯಲ್ಲಿ ಮುದ್ದಾಡಿದನೋ ಗೊತ್ತಿಲ್ಲ. ಇನ್ನು ಆಕೆಯನ್ನು ದಾಸಿಯಾಗಿ ಅವನು ಕಂಡಿರಲಿಕ್ಕಿಲ್ಲ ಪ್ರಿಯರೇ. ಆಕೆಯನ್ನು ತನ್ನ ಸ್ವಂತ ಮಗಳನ್ನಾಗಿ, ತನಗೆ ಗುಣಪಡಿಸುವುದಕ್ಕೆ ಮಾರ್ಗ ತೋರಿಸಿದ ಒಂದು ಮಗುವಾಗಿ ಆಕೆಯನ್ನು ಆತನು ಪ್ರೀತಿಸಿರಲಿಕ್ಕೆ ಸಾಕು. ನಮಗೂ ಸಹ ಅಸಾಧ್ಯವಾದದ್ದು ಸಾಧ್ಯವಾದಾಗ, ಒಬ್ಬರಿಂದ ಶುಭ ಸಂದೇಶವನ್ನು ಕೇಳಿ ನಮ್ಮ ಕೊರತೆಗಳು ನೀಗಿದಾಗ ನಾವು ಅವರನ್ನು ದ್ವೇಷಿಸುವುದಿಲ್ಲ, ಅವರನ್ನು ಪ್ರೀತಿಸುವವರಾಗಿದ್ದೇವೆ. ಅವರ ವಿಷಯದಲ್ಲಿ ನಾವು ಪ್ರಶಂಸಿಸುವವರಾಗಿದ್ದೇವೆ.
ಒಂದು ಸೇವಿಕೆಯಾದಂಥ ಹೋದಂಥ ಹುಡುಗಿ ಒಬ್ಬ ಮಗಳ ರೀತಿಯಲ್ಲಿ ರೂಪಾಂತರವಾಗಬೇಕಾದರೆ ಆ ಮಗಳು ದೇವರಲ್ಲಿಟ್ಟಂಥ ಭಯಭಕ್ತಿ, ಪ್ರವಾದಿಯ ವಿಷಯದಲ್ಲಿ ತಿಳಿದುಕೊಂಡಂಥ ನಿಜತ್ವ ಬದಲಾವಣೆಯನ್ನು ಮಾಡಿ ಅವರ ಕುಟುಂಬವನ್ನೇ ಕಣ್ಣೀರಿನಿಂದ ದೂರ್ಪಡಿಸುವಂತೆ ಮಾಡಿತ್ತು. ಇನ್ನು ಎರಡನೇದಾಗಿ ನಾವು ನೋಡ್ತೇವೆ, ಅದು ದೇವ ಜನರಲ್ಲಿದ್ದಂಥ ಪ್ರೀತಿ. ದೇವ ಜನರು ಯಾವ ರೀತಿಯಲ್ಲಿ ದೇವರ ಕಾರ್ಯಗಳನ್ನು ಮಾಡ್ತಾರೆ ಮತ್ತು ದೇವರ ವಿಷಯದಲ್ಲಿ ತಮ್ಮನ್ನು ಯಾವ ರೀತಿಯಲ್ಲಿ ತೊಡಗಿಸಿಕೊಳ್ತಾರೆ ಎಂಬುದಾಗಿ. ಅಪೋಸ್ತಲರ ಕೃತ್ಯಗಳು 12ನೇ ಅಧ್ಯಾಯ 13ನೇ ವಚನದಿಂದ 17ನೇ ವಚನದಲ್ಲಿ ಒಬ್ಬ ಬಿಡುಗಡೆಗಾಗಿ ಅನೇಕರು ಸಭೆಯಾಗಿ ಸೇರಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಪ್ರಾರ್ಥನೆ ಮಾಡುವಾಗ ದೇವರವರ ಮೊರೆಯನ್ನು ಕೇಳಿದ. ಪೇತ್ರ ಸೆರೆಯಲ್ಲಿದ್ದ, ದೇವ ಸೇವಕನು ಸೆರೆಯಲ್ಲಿದ್ದಾಗ ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆದರೆ ಅಲ್ಲಿ ಬಂದಂಥ ಒಬ್ಬ ಮಗಳು, ಅಲ್ಲಿ ರೋದೆ ಎಂಬುದಾಗಿ ಆಕೆ ಹೆಸರು. ಆ ರೋದೆ ಎಂಬಂಥವಳು ಆ ಮನೆಗೆ ಒಬ್ಬ ಸೇವಿಕೆಯಾಗಿ ಬಂದಿದ್ದಳು ಎಂಬುದಾಗಿ ನಾವು ನೋಡ್ತೇವೆ. ಅದಕ್ಕೆ ಚಿಕ್ಕ ಹುಡುಗಿ ಪ್ರಾರ್ಥನೆ ಮಾಡಿದ್ದಾರೆ. ದೇವರವರ ಉತ್ತರವನ್ನು ಕೇಳಿ ದೇವದೂತನನ್ನು ಕಳಿಸಿದ್ದಾನೆ. ಆದರೆ ಆಕೆ ಬಂದು ಸತ್ಯವನ್ನು ಹೇಳುವಾಗ ಅವರು ಹೇಳಿದ್ದೇನು? ಪ್ರಾರ್ಥನೆ ಮಾಡುವಂಥ ವಿಶ್ವಾಸಿಗಳು, ನಿನಗೆ ಹುಚ್ಚು ಹಿಡಿದಿದ, ಅವನು ಹೇಗೆ ಬರೋಕ್ಕೆ ಸಾಧ್ಯ ಎಂಬುದಾಗಿ. ನಾಮಾನನ ಹೆಂಡತಿ ಪ್ರಾರ್ಥನೆ ಮಾಡಿರಲಿಲ್ಲ. ಆತನ ವಿಷಯದಲ್ಲಿ ನಿಜ ದೇವರಿಗೆ ಆಕೆ ಬೇಡಿರಲಿಲ್ಲ. ಆದರೆ ಆಕೆ ಹುಡುಗಿ ಹೇಳುವಾಗ ಆಕೆ ನಂಬಿದಳು. ಆದರೆ ಪ್ರಾರ್ಥನೆ ಮಾಡ್ತಿರುವಂಥ ಸಭೆ, ವಿಶ್ವಾಸದಿಂದ ಬೇಡ್ತಿರುವಂಥ ಸಭೆ ದೇವರವರ ಮೊರೆಯನ್ನು ಕೇಳಿದಾಗ್ಯೂ ಈ ಬಾಲಕಿ ಹೋಗಿ ಅವರಿಗೆ ಹೇಳುವಾಗ ಬರೀ ಸ್ವರವನ್ನು ಕೇಳಿ ಸಂತೋಷದಿಂದ ಓಡಿ ಹೋಗಿ ಆಕೆ ಹೇಳ್ತಾ ಇದ್ದಾಳೆ, ಪೇತ್ರನು ಬಂದಿದ್ದಾನೆ. ಆದರೆ ಅವ್ರು ಕೇಳಲಿಲ್ಲ. ಇವತ್ತು ನಾವು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ, ಅನೇಕರ ಬಿಡುಗಡೆಗಾಗಿ ಬೇಡ್ತಾ ಇದ್ದೇವೆ. ನಮ್ಮೊಟ್ಟಿಗೆ ಮಕ್ಕಳು ಸಹ ಇದ್ದಾರೆ. ಆದರೆ ಬಿಡುಗಡೆ ಆಯಿತು ಎಂಬುದಾಗಿ ನಾವು ಅನೇಕ ಸಾರಿ ನಂಬುವುದಿಲ್ಲ. ಮಕ್ಕಳು ನಮಗೆ ಹೇಳುವಾಗ ನಮಗೆ ಅಲಕ್ಷ್ಯ ಉಂಟಾಗ್ತದೆ. ಅಯ್ಯೋ ನಿನಗೇನು ಹುಚ್ಚಿಡದೈತೆ ಹೋಗು ಎಂಬುದಾಗಿ. ಆದರೆ ಪೇತ್ರನಿನ್ನೂ ಬಡಿಯುತ್ತಲೇ ಇದ್ದನು ಎಂಬುದಾಗಿ ನಾವು ನೋಡ್ತೇವೆ. ಬಂದು ನೋಡುವಾಗ ನಿಜವಾಗಿಯೂ ಪೇತ್ರನು, ಅವರಿಗೆ ಆಶ್ಚರ್ಯವಾಯಿತು ಇದು ಹೇಗೆ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ನಮ್ಮಲ್ಲಿರುವಂಥ ಮಕ್ಕಳು ಅನೇಕ ಸಾರಿ ಅಧಿಕವಾದಂಥ ಕಾರ್ಯಗಳನ್ನು ಮಾಡುವುದಕ್ಕೆ ಮುಂದಾಗುವಾಗ ನಾವು ಅಲಕ್ಷ್ಯ ಮಾಡ್ತೇವೆ. ಎಸ್ತೇರಳು ಅನಾಥ ಹುಡುಗಿ, ಆದರೆ ದೇವರು ಆಕೆಯನ್ನು ಬಲವಾದಂಥ ಕಾರ್ಯಕ್ಕೆ ಉಪಯೋಗಿಸಿಕೊಳ್ಳುವಂತೆ ಆಕೆಯನ್ನು ಬೆಳೆಸಿದಂಥ ತಂದೆ ದೇವರ ಭಯಭಕ್ತಿಯಲ್ಲಿದ್ದನು ಮೊರ್ದೆಕೈ ಎಂಬುದನ್ನು ನೋಡ್ತೇವೆ. ಯಾಕೋಬೆ ತನ್ನ ಮಗುವನ್ನು ಕಾಪಾಡುವುದಕ್ಕೆ 3 ತಿಂಗಳು ಬಚ್ಚಿಟ್ಟರು. ಮಿರ್ಯಾಮಳು ಆ ಮಗುವಿನ ವಿಷಯದಲ್ಲಿ ಕಾಳಜಿ ವಹಿಸಿ ತಾನೇ ಸ್ವತಃ ಹೋಗಿ ರಾಜಕುಮಾರಿಯನ್ನು ಭೇಟಿಯಾಗಿ ಆಕೆ ಜ್ಞಾನ ನೋಡ್ರಿ, ಈ ಮಗುವಿಗೋಸ್ಕರ ಒಬ್ಬ ತಾಯಿಯನ್ನು ಹುಡುಕ್ಲಾ? ಆಕೆ ಪ್ರೀತಿಯಿಂದ ಹೇಳುವಾಗ ತಮ್ಮನನ್ನು ಸಾಕಿ ಸಂಬಳವನ್ನು ಹೊಂದುವಂತೆ ಕುಟುಂಬದವರಿಗೆ ಮಾಡಿದಂಥ ಒಬ್ಬ ಹುಡುಗಿ ಮಿರ್ಯಾಮಳಾಗ್ತಿದ್ದಳು. ಹೀಗೆ ಅನೇಕ ಕಾರ್ಯಗಳು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿವೆ. ತಾಯಂದಿರು ಹೋಗಿ ಈ ದಿನದಲ್ಲಿ ನಾವು ನೋಡ್ತೇವೆ, ತಮ್ಮ ಮಕ್ಕಳಿಗಾಗಿ ವೈದ್ಯರ ಕಾಲನ್ನೇ ಹಿಡಿದುಕೊಳ್ತಾರೆ. ಡಾಕ್ಟರ್ ಪ್ಲೀಸ್ ನಮ್ಮ ಮಗುಳನ್ನ ಬದುಕಿಸ್ರಿ, ಅದು ಬದುಕಲಿ ಎಂಬುದಾಗಿ. ಆದರೆ ಸಭಾ ಮಂದಿರದ ಹಿರಿಯನಾಗಿದ್ದಾಗ್ಯೂ ಅವನು ಹೋಗಿ ಯೇಸುವಿನ ಪಾದವನ್ನು ಹಿಡಿದುಕೊಳ್ಳುವಾಗ ತಂದೆಯಾಗಿ ಅಲ್ಲಿರುವಂಥ ಜನರನ್ನು ನೋಡದೆ ನಾಚಿಕೊಳ್ಳದೆ ತನ್ನ ಮಗಳಿಗೋಸ್ಕರ ಅಡ್ಡ ಬಿದ್ದು ಬೇಡಿಕೊಳ್ಳುವಾಗ ಯೇಸು ಆತನ ಮೊರೆಯನ್ನು ಕೇಳಿ ಮುಂದೆ ಆತನನ್ನು ಬಲಪಡಿಸ್ತಾರೆ. ಎಲ್ಲರೂ ಬಂದು ಹೇಳಿದ್ರು, ಸತ್ಲು ಇನ್ಯಾಕೆ ಗುರುವಿಗೆ ತೊಂದರೆ ಕೊಡ್ತಿ? ಆದರೆ ಯೇಸು ಸ್ವಾಮಿ ಅವನ ದೀನತೆಯನ್ನು ನೋಡಿ, ನೀನು ನಂಬಿಕೆ ಇಲ್ಲದವನಾಗಬೇಡ, ಧೈರ್ಯದಿಂದಿರು, ನಿನ್ನ ಮಗಳು ಬದುಕಿದ್ದಾಳೆ ಎಂಬುದಾಗಿ ಬಲಪಡಿಸ್ತಾನೆ.
ಆದರೆ ಅನ್ಯ ಸ್ತ್ರೀ, ಸಿರೋಪೋರಿನ ಸ್ತ್ರೀ ಯೇಸುವಿನ ಪಾದಕ್ಕೆ ಬಿದ್ದು ತನ್ನ ಮಗಳಿಗೆ ಬೇಡುವಾಗ ಯೇಸು ಸ್ವಾಮಿಯಲ್ಲಿ ಒಂದು ಮಾತು ಹೇಳ್ತಾನೆ, ಇಸ್ರಾಯೇಲ್ ಜನರಿಗೋಸ್ಕರ ಕಳಿಸಲ್ಪಟ್ಟಿದ್ದೇನೆ ನಾನು. ಮಕ್ಕಳಿಗೆ ಹಾಕುವ ರೊಟ್ಟಿಯನ್ನು ನಾನು ನಿನಗೆ ಕೊಡೋದಿಲ್ಲ, ನಾಯಿ ಮರಿಗೆ ಕೊಡೋದಕ್ಕೆ ಹೇಗೆ ಸಾಧ್ಯ? ಆದರೂ ಆಕೆ ಬೇಸರಗೊಳ್ಳಲಿಲ್ಲ. ತನ್ನ ಮಗಳ ಮೇಲಿಟ್ಟಂಥ ಪ್ರೀತಿಗಾಗಿ, ಸ್ವಾಮಿ ಸರಿ ನಿನ್ನ ಮಕ್ಕಳಿಗೆ ರೊಟ್ಟಿ ಕೊಡು, ಅದರಿಂದ ಬಿದ್ದಂಥ ಎಂಜಲಾಗಲಿ ತುಂಡಾಗಲಿ ನನಗೆ ಕೊಡಪ್ಪ ಎಂಬುದಾಗಿ ತನ್ನ ಮಗಳಿಗೋಸ್ಕರ ಹಂಬಲಿಸಿದರು. ಇವತ್ತು ಅನೇಕ ಅನ್ಯರು ಕ್ರಿಸ್ತನ ವಿಷಯದಲ್ಲಿ ತಮ್ಮನ್ನು ತಗ್ಗಿಸಿಕೊಂಡು ಬರುವಾಗ ಯೇಸುವಿನ ಕರುಣೆಯನ್ನು ಹೊಂದ್ತಾ ಇದ್ದಾರೆ. ಅನೇಕ ಮಕ್ಕಳು ಇವತ್ತು ಅತ್ಯಾಚಾರಕ್ಕೆ ಒಳಗಾಗ್ತಾ ಇದ್ದಾರೆ. ನಾವು ಅವರಿಗಾಗಿ ಪ್ರಾರ್ಥಿಸ್ತಾ ಇದ್ದೇವೋ? ಸತ್ಯವೇದದಲ್ಲಿ ಈ ರೀತಿ ಅನೇಕ ಸಂಗತಿಗಳು ನಡೆದವು. ಆದರೆ ಯೇಸು ಕ್ರಿಸ್ತನು ಮಕ್ಕಳ ವಿಷಯದಲ್ಲಿ ಮತ್ತು ಸ್ತ್ರೀಯರ ವಿಷಯದಲ್ಲಿ ಅಧಿಕವಾದಂಥ ಒಂದು ಕರುಣೆಯನ್ನು ತೋರ್ಪಡಿಸಿದ್ದಾನೆ. ನಾನೊಂದು ಸಾಕ್ಷಿ ಹೇಳಬೇಕಾದ್ರೆ, ನಾನು ಸೇವೆಯನ್ನು ಪ್ರಾರಂಭಿಸುವಾಗ ಮೊದಲು ಚಿಕ್ಕ ಮಕ್ಕಳನ್ನೇ ಕರ್ಕೊಂಡು ಸುವಾರ್ತೆಗೋಸ್ಕರವಾಗಿ ಹೋಗಿ ಸಂಡೇ ಸ್ಕೂಲ್ ಮೂಲಕವಾಗಿ ನಾನು ಸೇವೆಯನ್ನು ಪ್ರಾರಂಭ ಮಾಡಿದೆ. ಆ ಮಕ್ಕಳು ಇವತ್ತು ನಮ್ಮ ಸಭೆಯಲ್ಲೇ ಇದ್ದಾರೆ. ಅಲ್ಲಿಯವರೇ ಆ ಮಕ್ಕಳು, ಚಿಕ್ಕ ಚಿಕ್ಕ ಮಕ್ಕಳು. ಬೇರೆ ಬೇರೆ ಕಡೆಗೆ ಹೋಗಿ ಅವರ ಮೂಲಕವಾಗಿ ಕರಪತ್ರಗಳನ್ನು ಕೊಟ್ಟು ದೇವರ ವಾಕ್ಯವನ್ನು ಹಂಚುವುದಕ್ಕೆ ದೇವರು ಸಹಾಯ ಮಾಡಿದ್ದಾರೆ. ಮತ್ತು ಇನ್ನೊಂದು ವಿಷಯ ಏನಂದರೆ, ಯಾವಾಗಲೂ ನೀವು ನ್ಯೂಸ್ ಪೇಪರ್ ಓದ್ತಾ ಇರ್ತೀರಿ, ಟಿ ವಿಯನ್ನು ನೋಡ್ತಾ ಇರ್ತೀರಿ. ನೋಡುವಾಗ ನ್ಯೂಸ್ ಪೇಪರ್ನಲ್ಲಿ ಈ ರೀತಿ ಅತ್ಯಾಚಾರ, ಸ್ತ್ರೀಯರ ಮೇಲೆ, ಮಕ್ಕಳ ಮೇಲೆ ಏನಾದರೂ ಬಂದರೆ ದಯಮಾಡಿ ನಿಮ್ಮ ಕೈಗಳನ್ನಿಟ್ಟು ಅದರ ಮೇಲೆ ಪ್ರಾರ್ಥನೆ ಮಾಡಿರಿ. ದೇವರೇ ಇದಕ್ಕೆ ನ್ಯಾಯ ಸಿಗಲಿ, ಮಕ್ಕಳಿಗೆ ಈ ರೀತಿಯಲ್ಲಿ ಆಗದಂತೆ. ಟಿ ವಿಯಲ್ಲಿ ಹೇಳ್ತಾಯಿದ್ರು, ಅಲ್ಲಿ ಕೈ ಇಟ್ಟು ಪ್ರಾರ್ಥನೆ ಮಾಡಿ. ಅದನ್ನು ನಾನು ಮಾಡ್ತಾಯಿದ್ದೀನಿ. ಅನೇಕ ಮಕ್ಕಳಿಗಾಗಿ ಪ್ರಾರ್ಥನೆ, ಬಿಡುಗಡೆಗಾಗಿ ಪ್ರಾರ್ಥನೆ ಮತ್ತು ಶುಭ ಸಂದೇಶಕ್ಕಾಗಿ ಮಕ್ಕಳಿಗೆ ಮಾಡುತ್ತಿರುವಂಥ ಒಂದು ಪ್ರೋತ್ಸಾಹಗಳನ್ನು ನಾವು ಮಾಡುವುದಾದರೆ ನಿಜವಾಗಿಯೂ ನಾವು ಜಯವನ್ನು ಹೊಂದ್ತೇವೆ. ಈ ಅವಕಾಶ ಮಾಡಿಕೊಟ್ಟಂಥ ತಂದೆಯಾದ ದೇವರಿಗೆ ನಾನು ವಂದನೆಯನ್ನು ಸಲ್ಲಿಸ್ತೇನೆ. ಕೊನೆಯದಾಗಿ ಹೇಳುವಂಥ ವಿಷಯ ಏನೆಂದರೆ, ಅಸಾಧ್ಯವಾದದ್ದು ದೇವರಿಗೆ ಯಾವುದೂ ಇಲ್ಲ. ಒಂದು ಕಲ್ಲಿದ್ದಲು ಅದು ವಜ್ರವಾಗಿ ಮಾರ್ಪಡುವುದಕ್ಕೆ ಸಾಧ್ಯವಿದೆ. ಇದು ಚಿಕ್ಕ ಮರಳು ಮುತ್ತಾಗಿ ಅದು ಕಂಡುಬರುವುದಕ್ಕೆ ಸಾಧ್ಯವಿದೆ. ಹುಳವಾಗಿರುವಂಥದ್ದು ಒಂದು ಸುಂದರವಾದಂಥ ಚಿಟ್ಟಿಯಾಗಿ ಮಾರ್ಪಡುವುದಕ್ಕೆ ಸಾಧ್ಯವಿದೆ. ನಮ್ಮ ಮಕ್ಕಳು ಯಾವ ಮನೆಗೆ ಹೋಗ್ತಾರೋ ಗೊತ್ತಿಲ್ಲ, ಯಾವ ರೀತಿಯಲ್ಲಿ ಸಮಾಜದಲ್ಲಿ ಇರ್ತಾರೋ ಗೊತ್ತಿಲ್ಲ. ಆದರೆ ತಾಯಂದಿರಾದಂಥ ನೀವು, ಅಜ್ಜಿಯರಾದಂಥ ನೀವು, ಅವರಿಗೋಸ್ಕರವಾಗಿ ಪ್ರಾರ್ಥಿಸ್ತಿರುವಂಥ ನಿಮ್ಮ ಪ್ರಾರ್ಥನೆ ಕಲ್ಲಿದ್ದಲನ್ನು ವಜ್ರವಾಗಿಯೂ, ಮರಳನ್ನು ಮುತ್ತಾಗಿಯೂ, ಹುಳವನ್ನು ಒಂದು ಸುಂದರವಾದಂಥ ಚಿಟ್ಟಿಯಾಗಿ ಮಾರ್ಪಡುವುದಕ್ಕೆ ಸಾಧ್ಯವಿದೆ. ಕೋಲ್ ಬಿಕೇಮ್ ಎ ಡೈಮಂಡ್. ನೋಡ್ರಿ, ಆ ಒಂದು ಕಲ್ಲಿದ್ದಲು ಒಂದು ಸುಂದರವಾದಂಥ ಹೊಳೆಯುವ ಬೆಳೆಯುಳ್ಳಂಥ ವಜ್ರವಾಗುವುದಕ್ಕೆ ಸಾಧ್ಯವಿದೆ. ಇದು ವಿಷಯದಲ್ಲಿ ಪ್ರಿಯ ಮಕ್ಕಳನ್ನು ನೀವು ತಿರಸ್ಕರಿಸದೆ ಅವರಿಗೋಸ್ಕರ ಪ್ರಾರ್ಥನೆ ಮಾಡಿರಿ. ನಿಮ್ಮ ಪ್ರಾರ್ಥನೆ ವಿಧ ವಿಧವಾಗಿ ಅದು ಫಲದಾಯಕವಾಗಿ ಅವರು ಹೋಗುವಂಥ ಕುಟುಂಬದಲ್ಲಿ, ಅವರು ಬೆಳೆಯುವಂಥ ಸಮಾಜದಲ್ಲಿ, ಅವರು ಮಾಡುವಂಥ ಕೆಲಸದಲ್ಲಿ ಅದು ವಜ್ರವಾಗಿ, ಮುತ್ತಾಗಿ, ಒಂದು ಸುಂದರವಾದಂಥ ಪಕ್ಷಿಯಾಗಿ ಮಾರ್ಪಡುವುದಕ್ಕೆ ಸಾಧ್ಯವಾಗ್ತದೆ. ತಂದೆಯಾದ ದೇವರು ಈ ರೀತಿಯಲ್ಲಿ ಸಹಾಯ ಮಾಡಿ ನಡೆಸಲಿ. ನಮ್ಮ ಹೆಣ್ಣು ಮಕ್ಕಳಿಗಾಗಿ ಎಲ್ಲ ವಿಷಯಗಳಲ್ಲಿ ಸಮಾನತೆಯನ್ನು ಕಲ್ಪಿಸಿ ಅವರ ಅಭಿವೃದ್ಧಿಗೋಸ್ಕರ ಶ್ರಮಿಸುವ ಹೆಣ್ಣು ಮಕ್ಕಳಿಗಾಗಿ ಬದ್ಧತೆಯೆಂದು ಆಚರಿಸಲ್ಪಡುತ್ತಿರುವ ಈ ವಿಶೇಷವಾದ ಭಾನುವಾರಕ್ಕಾಗಿ ತಂದೆಯಾದ ದೇವರಿಗೆ ನಾನು ವಂದನೆಯನ್ನು ಸಲ್ಲಿಸ್ತೇನೆ. ಅವಕಾಶ ಕೊಟ್ಟಂಥ ಪೂಜ್ಯ ಬಿಷಪ್ರಿಗೂ ತಿರುಗಿ ನಾನು ವಂದನೆಯನ್ನು ಸಲ್ಲಿಸ್ತೇನೆ. ಅಮ್ಮನವರಿಗೂ ಸಹ ನಾನು ವಂದನೆಯನ್ನು ಸಲ್ಲಿಸ್ತೇನೆ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ದೇವರೇ, ಮಾರ್ಪಡಿಸುವಾತನು ನೀನಾಗಿದ್ದಿ. ಪ್ರತಿಯೊಬ್ಬೊಬ್ಬರನ್ನ ಉಪಯೋಗಿಸಿಕೋ. ಅವರು ಬೇಡುವಂಥ ಒಂದು ಪ್ರಾರ್ಥನೆ ಅದು ತಿರಸ್ಕಾರದ ಪ್ರಾರ್ಥನೆಯಾಗಿರದೆ ಅದು ಅನೇಕರನ್ನು ಬದಲಾವಣೆ ಮಾಡುವ ಪ್ರಾರ್ಥನೆ ಆಗಲಿಕ್ಕಾಗುವಂತೆ ನಿನ್ನ ಕರುಣೆಯನ್ನು ನಮ್ಮೆಲ್ಲರಿಗೂ ತೋರ್ಪಡಿಸಿ ಚಿಕ್ಕ ಮಕ್ಕಳನ್ನು, ಹುಡುಗಿಯರನ್ನು ಪ್ರೀತಿಸಿದ ನನ್ನ ದೇವರೇ, ನಿನಗೆ ಸ್ತೋತ್ರವಾಗಲಿ. ಆಮೇನ್.
ತಂದೆಯಾದ ದೇವರಿಗೆ ಉಪಕಾರವನ್ನು ನಾನು ಹೇಳುವಳಾಗಿದ್ದೇನೆ ಮತ್ತು ನಮ್ಮ ಸಭಾ ಪ್ರಾಂತ್ಯದ ಅಧ್ಯಕ್ಷರಾದಂಥ ರೈಟ್ ರೆವರೆಂಡ್ ರವಿಕುಮಾರ್ ನಿರಂಜನ್ ಅವರಿಗೂ ಕೂಡ ನಾನು ಉಪಕಾರವನ್ನು ತಿಳಿಸುತ್ತೇನೆ. ಇಂದು ದೇವರ ವಾಕ್ಯದ ಸಂದೇಶವನ್ನು ಕೊಟ್ಟಂಥ ರೆವರೆಂಡ್ ಸುಮಾ ಕನ್ವಳ್ಳಿ ಅಮ್ಮನವರಿಗೆ ಉಪಕಾರಗಳನ್ನು ತಿಳಿಸುವಳಾಗಿದ್ದೇನೆ ಮತ್ತು ನಮ್ಮ ಸಭಾ ಪ್ರಾಂತ್ಯದ ಕಾರ್ಯದರ್ಶಿಗಳಾದಂಥ ಶ್ರೀ ವಿಜಯಕುಮಾರ್ ದಂಡಿನ್ ಅವರಿಗೂ ಕೂಡ ಉಪಕಾರ ಸ್ತುತಿಯನ್ನು ಸಲ್ಲಿಸುವಳಾಗಿದ್ದೇನೆ ಮತ್ತು ನಮ್ಮ ಮಧ್ಯದಲ್ಲಿ ಕೆಲವು ಪಾಸ್ಟರ್ಗಳು ಬಂದಿದ್ದಾರೆ, ಅವರಿಗೂ ಕೂಡ ಉಪಕಾರ. ಈ ದಿನದ ಆರಾಧನೆಯನ್ನು ಪೂರ್ತಿಯಾಗಿ ರೆಕಾರ್ಡ್ ಮಾಡಿ ಎಡಿಟ್ ಮಾಡಿ ಉತ್ತಮ ರೀತಿಯಲ್ಲಿ ಬಿತ್ತರಿಸಿದಂಥ ರೆಕಾರ್ಡಿಂಗ್ ಮಾಡುವವರಿಗಾಗಿ ಮತ್ತು ಎಡಿಟ್ ಮಾಡುವವರಿಗಾಗಿ ಉಪಕಾರ ಸ್ತುತಿ ಸಲ್ಲಿಸ್ತೇನೆ. ಮತ್ತು ನಮ್ಮ ಮಧ್ಯದಲ್ಲಿ ಅನೇಕ ಮಕ್ಕಳು ಇದ್ದಾರೆ. ಬೇರೆ ಬೇರೆ ಚರ್ಚ್ಗಳಿಂದ ಅವರನ್ನು ಕೇಳಿಕೊಂಡಾಗ ಸಭಾಪಾಲಕರು ಮತ್ತು ಅವರ ತಂದೆ ತಾಯಿಗಳು ಬಹಳ ಮುತುವರ್ಜಿ ಮಾಡಿ ಅವರನ್ನು ಈ ಆರಾಧನೆ ಕಳಿಸಿಕೊಟ್ಟಿದ್ದಾರೆ. ಮಕ್ಕಳಿಗೂ ಕೂಡ ನಾನು ಉಪಕಾರ ಸ್ತುತಿ ಸಲ್ಲಿಸ್ತೇನೆ. ಮತ್ತು ನಮ್ಮ ಮಧ್ಯದಲ್ಲಿ ಕೆಲವು ಸಹೋದರಿಯರು ಇದ್ದಾರೆ. ಎಲ್ಲ ಮಕ್ಕಳಿಗೆ ಹಾಡುಗಳನ್ನು ಕಲಿಸಿ ಅವರಿಗೆ ಆ್ಯಕ್ಷನ್ ಮಾಡುವುದಕ್ಕೂ ಕೂಡ ಕಲಿಸಿಕೊಟ್ಟಿದ್ದಾರೆ, ಅವರಿಗೂ ಕೂಡ ಉಪಕಾರ. ಮತ್ತು ನಮಗೆ ವಾದ್ಯವನ್ನು ಬಾರಿಸುವಂಥವರೆಲ್ಲರನ್ನು ನಾವು ಈ ಸಮಯದಲ್ಲಿ ನೆನಪು ಮಾಡಿಕೊಳ್ಳುತ್ತೇವೆ, ಅವರಿಗೂ ಕೂಡ ನಾವು ಉಪಕಾರ ಸ್ತುತಿಯನ್ನು ಸಲ್ಲಿಸುವವರಾಗಿದ್ದೇವೆ. ನಾವೀಗ ಸಂಗೀತದಲ್ಲಿ 250ನೇ ಸಂಗೀತದ 1 ಮತ್ತು 3ನೇ ಚರಣವನ್ನು ಹಾಡೋಣ. ಸಂಗೀತ 250 ಅದರ 1ನೇ ಚರಣ ಮತ್ತು 3ನೇ ಚರಣ. ಕರ್ತನ ಕರ್ತನ ಪ್ರಾರ್ಥನೆ, ನಂತರ ಪೂಜ್ಯ ಬಿಷಪರು ದೈವಾಶೀರ್ವಾದವನ್ನು ನೀಡಲಿದ್ದಾರೆ. ನಂತರ ಸಂಗೀತದಲ್ಲಿ 141ನೇ ಸಂಗೀತದ 2ನೇ ಚರಣವನ್ನು ಹಾಡೋಣ. 141ನೇ ಸಂಗೀತದ 2ನೇ ಚರಣ. ನಾವೆಲ್ಲರೂ ಒಮ್ಮನಸ್ಸಿನಿಂದ ಪ್ರಭುವಿನ ಪ್ರಾರ್ಥನೆಯನ್ನು ಎದ್ದು ನಿಂತು ಅರಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧವೆಂದೆಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅಂದಿನದ ಆಹಾರನ ಇವತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವೂ ಬಲವೂ ಮಹಿಮೆಯು ಸದಾ ಕಾಲವು ನಿನ್ನದೇ ಸ್ವಾಮಿ. ಆಮೇನ್. ವಿಶ್ವಾಸದಿಂದ ಕರ್ತನ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನೀವು ದೇವರ ಆತ್ಮನ ಮೂಲಕವಾಗಿ ಆಂತರ್ಯದಲ್ಲಿ ವಿಶೇಷ ಬಲ ಹೊಂದಿದವರಾಗುವ ಹಾಗೆಯೂ
ಕ್ರಿಸ್ತನಲ್ಲಿಟ್ಟಿರುವ ನಿಮ್ಮ ನಂಬಿಕೆಯ ಮೂಲಕ ಕ್ರಿಸ್ತನು ನಿಮ್ಮ ಹೃದಯಗಳಲ್ಲಿ ವಾಸಿಸುವ ಹಾಗೆಯೂ ದೇವರು ತನ್ನ ಮಹಿಮಾತಿಶಯದ ಪ್ರಕಾರ ಅನುಗ್ರಹಿಸಲಿ. ತ್ರಯೇಕ ದೇವರ ಆಶೀರ್ವಾದ ಈಗಲೂ ಯಾವಾಗಲೂ ನಿಮ್ಮೆಲ್ಲರೊಂದಿಗಿನಲ್ಲಿ ಆಗಿರಲಿ. ಆಮೆನ್.